ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರಗಳು. ಸುತ್ತು ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಮಲ್ಲಿಕಾರ್ಜುನ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ನೋಡೋಣಪ್ಪ ಅಂತಂದ್ರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಪರಿಣಾಮಗಳು ಅಂಥೇಳಿ ನಾವು ಇದಕ್ಕಿಂತಲೂ ಮೊದಲಿನ ಕ್ಲಾಸಲ್ಲಿ ನೋಡ್ತಾ ಬಂದಿದ್ದೀವಿ. ಈಗ ಅದ್ರೊಳಗ ಮುಂದುವರೆದ ಭಾಗನ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಂವಿಧಾನದ ಬೆಳವಣಿಗೆಗಳಾಗ್ತಾವು. ಏನೇನಾಗ್ತಾವು ಅಂದ್ರೆ ನೋಡ್ರಿ, ಭಾರತದಲ್ಲಿ ಸಂವಿಧಾನದ ಹಾದಿ ಅಂದ್ರೆ ಸಂವಿಧಾನದ ಬೆಳವಣಿಗೆಯ ಹಾದಿ ಹೇಗಿತ್ತು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತೇವೆ. ಆಮೇಲೆ ಭಾರತದ ಸಂವಿಧಾನ ಮತ್ತು ಬೆಳವಣಿಗೆಯ ಹಂತಗಳು ಅಂದ್ರೆ ಭಾರತದ ಸಂವಿಧಾನ ಯಾವ ರೀತಿ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಯಾವ ರೀತಿ ಆಗ್ತಾ ಬಂತು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೇವೆ. ಇದು ಕೇವಲ ಏನಪ್ಪಾ ಅಂತಂದ್ರೆ ನಾನು ಆಲ್ರೆಡಿ ಮೊದಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಇದು ಕೇವಲ SSLC ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. ಇದು ಏನಪ್ಪಾ ಅಂತಂದ್ರ ಓರಲ್ ಆಗಿ SSLC ಮತ್ತು ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಕೂಡ ಒಳಗೊಂಡಿರ್ತದ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉಪಯುಕ್ತ ಮಾಹಿತಿನೂ ಕೂಡ ಈ ಸುತ್ತು ಜಗತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಹೋಗ್ತದ. ನೋಡ್ರಿ, GPSTR ಆಗ್ಲಿ ಇತ್ತೀಚೆಗೆ ಏನ್ ಮಾಡ್ಯಾರ ಅಂದ್ರೆ ಕಾಲ್ಫಾರ್ಮ್ ಮಾಡಕ ವಿಚಾರ ಮಾಡಕತ್ತಾರು. ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾರು ಇನ್ನ TET ಕ್ಲಿಯರ್ ಆಗಿಲ್ಲ ಅವ್ರು TET ಕ್ಲಿಯರ್ ಮಾಡ್ಕೋರಿ. ಓಕೆನಾ? ಓಕೆ, ನೋಡ್ರಿ, GPSTRಗೂ ಕೂಡ ಇದು ಏನಾಗ್ತದ ಅಂದ್ರ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾವು ಪ್ರಾರಂಭ ಮಾಡೋಣ. ಓಕೆ, ನೋಡ್ರಿ, ಇಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರ ಸಂವಿಧಾನದ ಬೆಳವಣಿಗೆ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಂವಿಧಾನದ ಬೆಳವಣಿಗೆಯನ್ನ ನೋಡ್ತೀವಿ. ಅಂದ್ರೆ ನೋಡ್ರಿ, ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಭಾರತ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಷ್ಟು ಬೆಳವಣಿಗೆ ಆಗ್ತೈತ್ಲ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಎಷ್ಟು ಬೆಳವಣಿಗೆ ಆಗ್ತೈತ್ಲ ಅಷ್ಟು ಬೆಳವಣಿಗೆ ಆದಂಗ ಏನಾಗತ್ತ ಅಂದ್ರ ಸಮಸ್ಯೆಗಳು ಕೂಡ ಬೆಳ್ಕೊಳ್ತಾ ಹೋಗ್ತಾವ. ಓಕೆನಾ? ಇಂತಹ ಇವುಗಳನ್ನ ನಿವಾರಣೆ ಮಾಡ್ಬೇಕು. ಇವುಗಳನ್ನ ನಿವಾರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಆಡಳಿತ ಕ್ಷೇತ್ರದಲ್ಲೇ ಸುಧಾರಣೆ ಆಗ್ಬೇಕು. ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆ ಆಗ್ಬೇಕಂದ್ರ ಕಾಯ್ದೆಗಳು ಬರ್ಬೇಕು. ಹಾಗಾಗಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಕಾಯ್ದೆಗಳನ್ನ ಜಾರಿಗೊಳಿಸ್ತಾ ಹೋಗ್ತಾರ. ಅವು ಕಾಯ್ದೆಗಳು ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರ ಈ ಕಾಯ್ದೆಗಳು ಭಾರತೀಯರ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂತಹ ಕಾಯ್ದೆಗಳಾಗಿರ್ಬೇಕೆ ಹೊರತು ಅವು ಭಾರತೀಯರನ್ನ ವಿರೋಧ ಮಾಡ್ತಕ್ಕಂತಹ ಕಾಯ್ದೆಗಳಾಗಿರ್ಬಾರ್ದು ಅನ್ನೋದ ಅವ್ರ ಗಮನದಲ್ಲಿತ್ತು. ಅಂತಹ ಕಾಯ್ದೆಗಳನ್ನ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಜಾರಿಗೊಳಿಸ್ತಾ ಹೋಗ್ತಾರ. ಅದ್ರೊಳಗೆ ಏನಪ್ಪಾ ಅಂತಂದ್ರ ನಾವು ಒಂದೇದನ್ನ ನೋಡ್ತೀವಿ. ಯಾವ್ದಪ್ಪ ಅಂತಂದ್ರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತೇಳಿ ನೋಡ್ತೀವಿ. ಯಾವುದು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಒಂದ್ ನಿಮಿಷ ಪೆನ್ ದೊಡ್ಡದು ಮಾಡ್ಕೋತೀನಿ ಒಂದಿಟ. ಓಕೆ, ನೋಡ್ರಿ, ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಏನ್ ಕರಿತೀವಲ್ಲ, ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರ ನಿಯಂತ್ರಣ ಕಾಯ್ದೆ ಅಂತ ಕೂಡ ಕರಿತೀವಿ. ಅಂದ್ರೆ ನೋಡ್ರಿ, ಏನ್ ಮಾಡ್ಬೇಕಪ್ಪ ಅಂತಂದ್ರ ಭಾರತದಲ್ಲಿ ಏನಾಗಿತ್ತಂದ್ರ ಕಂಪನಿ ಅಧಿಕಾರಿಗಳು ಬಹಳಷ್ಟು ಭ್ರಷ್ಟರಾಗಿದ್ರು. ಅಂತಹ ಅಧಿಕಾರಿಗಳಿಗೆ ಏನ್ ಮಾಡೋದಪ್ಪ ಅಂತಂದ್ರ ನಿಯಂತ್ರಣವನ್ನ ಹೇರುವುದು. ಅಂದ್ರೆ ಇಲ್ಲಿ ಏನಾಗಿತ್ತಂದ್ರೆ ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಏನ್ ಬ್ರಿಟಿಷ್ ಸರ್ಕಾರ ಅವ್ರಿಗೆ 1765ರಲ್ಲಿ ಯಾವಾಗ 1765ರಲ್ಲಿ ಏನ್ ದಿವಾನಿ ಹಕ್ಕನ್ನ ಪಡ್ಕೊಂಡಿರ್ತಾರೋ ಬ್ರಿಟಿಷರು, ಈ ಬ್ರಿಟಿಷ್ ಅಧಿಕಾರಿಗಳು ಈ ದಿವಾನಿ ಹಕ್ಕನ್ನ ದುರುಪಯೋಗ ಪಡಿಸಿಕೊಂಡು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಅಲ್ಲಿ ಇನ್ನೊಂದು ಕೊಟ್ಟಿದ್ರು, ದಸ್ತಕಗಳನ್ನ ಕೊಟ್ಟಿದ್ರು. ಬ್ರಿಟಿಷರಿಗೆ ಏನ್ ಕೊಟ್ಟಿದ್ರಪ್ಪ ಅಂತಂದ್ರ ದಸ್ತಕಗಳನ್ನ ಕೊಟ್ಟಿದ್ರು. ಈ ದಸ್ತಕಗಳು ಮತ್ತು 1765ರಲ್ಲಿ ಕೊಟ್ಟಿರ್ತಕ್ಕಂಥ ದಿವಾನಿ ಹಕ್ಕನ್ನ ಇವುಗಳನ್ನ ಬಳಸ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಬಹಳಷ್ಟು ಭ್ರಷ್ಟರಾಗ್ತಾರು. ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಿರಂಗಿಲ್ಲಪ್ಪ ಅಂತಂದ್ರ ಸಿದ್ಧ ಇರಂಗಿಲ್ಲ. ಅವಾಗಿನ ಟೈಮ್ನೊಳಗ ಏನಪ್ಪಾ ಅಂತಂದ್ರ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯನಾಗಿರ್ತಕ್ಕಂಥ ಯಾರು? ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯ ಯಾರಪ್ಪ ಅಂದ್ರ ಎಡ್ಮಂಡ್ ಬರ್ಕ್. ಇವ್ರು ಏನಾಗಿರ್ತಾರಂದ್ರ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯರಾಗಿರ್ತಾರೋ. ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಇಲ್ಲೇನು ಬ್ರಿಟಿಷ್ ಸರ್ಕಾರ ಏನು ಪಡ್ಲಕತ್ತಲ್ಲ ಅದು ಅಪರಾಧದ ತೆರಿಗೆ. ಯಾರಿಂದ? ಇಲ್ಲೇ ದೊಡ್ಡ ಪ್ರಶ್ನೆ ಐತಿ. ಯಾರಿಂದಪ್ಪ ಅಂತಂದ್ರ ಇಲ್ಲೇನು ಭಾರತದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಕಂಪನಿ ಸರ್ಕಾರ ಇತ್ತಲ್ಲ, ಈ ಕಂಪನಿ ಸರ್ಕಾರದಿಂದ
ಅದೇ ಪ್ರತಿ ವರ್ಷ ಏನು ವಾರ್ಷಿಕವಾಗಿ ಪಡಿತಕ್ಕಂತ ಹಣ ಇತ್ತಲ್ಲ, ಬ್ರಿಟಿಷ್ ಸರ್ಕಾರ, ಇಂಗ್ಲೆಂಡಿನಲ್ಲಿ ಇರ್ತಕ್ಕಂಥ ಸರ್ಕಾರ ವಾರ್ಷಿಕವಾಗಿ ಪಡಿತಕ್ಕಂತಹ ಹಣಕ್ಕ ಏನಂತ ಕರೀತಾರಪ್ಪ ಅಂತಂದ್ರೆ ಎಡ್ಮಂಡ್ ಬರ್ಕ್ ಅವರು ಅಪರಾಧದ ತೆರಿಗೆ ಅಂತ ಕರೀತಾರ. ಅಂದ್ರೆ ಇವ್ರು ಏನ್ ಮಾಡತ್ತಿಲ್ಲ, ಇಲ್ಲಿ ಏನ್ ಹಣವನ್ನ ಪಡ್ಕೊಳತ್ತಾರಲ್ಲ ಅದಕ್ಕೆ ಪ್ರತಿಯಾಗಿ ಇಲ್ಲಿ ಭಾರತದಲ್ಲಿ ನಿಯಂತ್ರಣವನ್ನ ಮಾಡಕತ್ತಿಲ್ಲ, ಅಂದ್ರೆ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡತ್ತಿಲ್ಲ ಅಂತೇಳಿ ಅಪರಾಧದ ತೆರಿಗೆ ಅಂತ ಕರೀತಾರ. ಇವ್ರು ಈ ರೀತಿ ಹೇಳಕ್ ಕಾರಣ ಇದಾಗಿತ್ತು. ಓಕೆನಾ. ಇನ್ನು ಮುಂದುವರೆದು ನೋಡಿದ್ರೆ ಏನಪ್ಪಾ ಅಂತಂದ್ರ ಇವರು ಕಂಪನಿ ಅಧಿಕಾರಿಗಳು ಎಷ್ಟು ಸಂಪತ್ತನ್ನ ಗಳಿಸಿದ್ರಪ್ಪ ಅಂತಂದ್ರ ಒಂದು ಇಂಗ್ಲೆಂಡಿನ ಶಾಸನ ಸಭೆಯನ್ನ ಬುಡಮೇಲು ಮಾಡ್ತಕ್ಕಂತ ಸಂಪತ್ತು ಯಾರ ಹತ್ರ ಇತ್ತಪ್ಪ ಅಂತಂದ್ರ ಭಾರತದಲ್ಲಿ ಕಂಪನಿ ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಹತ್ರ ಇತ್ತು ಅನ್ನೋದ ಬಹಳ ನಾವು ಗಮನಿಸಬೇಕಾದಂತ ಅಂಶ. ಅಂದ್ರೆ ಅಷ್ಟೊಂದು ಕಡು ಭ್ರಷ್ಟಾಚಾರ ಇತ್ತು ಅನ್ನೋದನ್ನ ಎತ್ತಿ ತೋರಿಸ್ತದ ಆ ಸೆಂಟೆನ್ಸ್. ಓಕೆನಾ. ಈಗ ನಾವೇನ್ ನೋಡ್ಬೇಕಪ್ಪ ಅಂತಂದ್ರ ಈ 1773ರಲ್ಲಿ ಜಾರಿಗೆಗೊಂಡಿರ್ತಕ್ಕಂತಹ, ಅಂದ್ರೆ ನೋಡ್ರಿ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಈಸ್ಟ್ ಇಂಡಿಯಾ ಕಂಪನಿಯ ಅವಧಿಯಲ್ಲಿ ಜಾರಿಗೊಂಡಿರ್ತಕ್ಕಂಥ ಕಾಯ್ದೆಗಳನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ. ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಈ 1858ರಲ್ಲಿ ಏನ್ ವಿಕ್ಟೋರಿಯಾ ರಾಣಿ ಘೋಷಣೆ ಆಗ್ತೈತೋ 1858ರಲ್ಲಿ ಈ ವಿಕ್ಟೋರಿಯಾ ರಾಣಿ ಘೋಷಣೆ ಆದ ನಂತರ ಏನ್ ಬರ್ತಾವಪ್ಪ ಅಂತಂದ್ರ ಭಾರತ ಸರ್ಕಾರ ಕಾಯ್ದೆ ಅಥವಾ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಗಳು ಕಂಡು ಬರ್ತಾವ. ಓಕೆನಾ. ಅವುಗಳನ್ನ ನೆಕ್ಸ್ಟ್ ನೋಡೋಣ, ಭಾಗ 2. ಓಕೆನಾ. ಇದು ಭಾಗ 1 ಅಂತೇಳಿ ನೋಡೋಣ. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಅವಧಿಯಲ್ಲಿ ಜಾರಿಗೊಂಡಿರ್ತಕ್ಕಂಥ ಕಾಯ್ದೆಗಳು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಕಂಡು ಬರ್ತೈತಿ. ಆಮೇಲೆ ನೆಕ್ಸ್ಟ್ 1784ರೊಳಗ 1784ರೊಳಗ ಫಿಟ್ಸ್ ಬರ್ತೈತಿ. ಫಿಟ್ಸ್ ಬರುದಲ್ಲ, ಓಕೆನಾ, ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಚಾರ್ಟರ್ ಕಾಯ್ದೆಗಳು ಬರ್ತಾವು. ಅವುಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ. ಇದ್ರೊಳಗ ಒಂದೇದ್ ಯಾವ್ದಪ್ಪ ಅಂತಂದ್ರ ರೆಗ್ಯುಲೇಟ್. ನಿಮ್ಗೆ ಇಲ್ಲಿ ಹೆಸರ ಸೂಚಿಸತೈತಿ ಏನಪ್ಪಾ ಅಂತಂದ್ರೆ ರೆಗ್ಯುಲೇಟ್, ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು, ನಿಯಂತ್ರಣ ಕಾಯ್ದೆ ಅಂತ ಕೂಡ ಕರೀತಾರ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ 1 ಮಾರ್ಕ್ಸಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಐತಿ, ನೆನಪಿಟ್ಕೋರಿ. ಆಮೇಲೆ ಇನ್ನ 1 ಮಾರ್ಕ್ಸಿಗೆ ಇಲ್ಲೊಂದು ಕ್ವಶನ್ ಆಗ್ಬೋದು, ಇಂಗ್ಲೆಂಡ್ನ ಶಾಸನ ಸಭೆ ಎಡ್ಮಂಡ್ ಬರ್ಕ್ ಯಾರು? ಇಂಗ್ಲೆಂಡ್ನ ಶಾಸನ ಸಭೆಯ ಸದಸ್ಯ. ಆಮೇಲೆ ಈ ಬ್ರಿಟಿಷ್ ಸರ್ಕಾರ ಭಾರತೀಯ ಕಂಪನಿ ಸರ್ಕಾರದಿಂದ ಅಥವಾ ಭಾರತದಲ್ಲಿ ಇರುವ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದಿಂದ ಪಡಿತಕ್ಕಂತ ಹಣವನ್ನ ಏನೆಂದು ಕರೆದರಂತಂದ್ರ ಅಪರಾಧದ ತೆರಿಗೆ ಅಂತೇಳಿ ಕರೀತಾರ ಅನ್ನೋದು ನಮಗ್ ಗೊತ್ತಿರಬೇಕು. ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ 1773ರ ಕಾಯ್ದೆಯ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯಾಂಶಗಳನ್ನ ನಾವು ಏನ್ ಮಾಡೋಣಪ್ಪ ಅಂತಂದ್ರ ನೋಡ್ತಾ ಹೋಗೋಣ. ನೋಡ್ರಪಿ ಇಲ್ಲಿ ಡೈರೆಕ್ಟ್ ಏನ್ ಕೊಟ್ಟಾನಂದ್ರ ಮುಂಬೈ ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಬಂಗಾಳದ ಅಧಿಕಾರ ಅಂತ ಕೊಟ್ಟಾನ. ಇದು ಏನಪ್ಪಾ ಅಂದ್ರೆ ಎಕ್ದಮ್ ಶಾರ್ಟ್ಕಟ್ ಪಾಯಿಂಟ್, ನೆನಪಿಟ್ಕೊಳಕ್. ಓಕೆನಾ. 10th ಅವ್ರಿಗೆ ನೆನಪಿಟ್ಕೊಳಕ್ ಇದು. ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಅಂದ್ರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಏನಿತ್ತಪ್ಪ ಅಂತಂದ್ರ ಬ್ರಿಟಿಷ್ ಏನ್ ಸಾಮ್ರಾಜ್ಯಗಳು ಇದ್ದಲ್ಲ, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಇತ್ತಲ್ಲ ಅದನ್ನ 3 ಪ್ರೆಸಿಡೆನ್ಸಿಗಳಾಗಿ ವಿಭಾಗ ಮಾಡಿದ್ರು. ಅದ್ರಲ್ಲಿ ಒಂದ್ ಯಾವ್ದಪ್ಪ ಅಂತಾರ ಮುಂಬೈ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಆಮೇಲೆ ಯಾವ್ದಪ್ಪ ಅಂತಾರ ಬಂಗಾಳ ಪ್ರೆಸಿಡೆನ್ಸಿ ಅಂತೇಳಿ 3 ಪ್ರೆಸಿಡೆನ್ಸಿಗಳನ್ನಾಗಿ ಮಾಡಿದ್ರು. ಓಕೆನಾ. ಅದ್ರೊಳಗೆ ಏನಪ್ಪಾ ಅಂತಾರೆ ಈ 3 ಪ್ರೆಸಿಡೆನ್ಸಿಗಳು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ವು. ಯಾವ ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ಲಿಲ್ಲ. 3 ಪ್ರಾಂತಗಳು ಸ್ವತಂತ್ರವಾಗಿ ತಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು. ಆದ್ರ ಈ 1773ರಲ್ಲಿ ಬಂದಿರತಕ್ಕಂತಹ ರೆಗ್ಯುಲೇಟಿಂಗ್ ಕಾಯ್ದೆ ಏನ್ ಹೇಳ್ತೈತಪ್ಪ ಅಂತಂದ್ರ ಇಲ್ಲಿ ಮುಂಬೈ ಮತ್ತು ಮದ್ರಾಸ್ ಪ್ರಾಂತಗಳ ಮೇಲೆ ಮೇಲ್ವಿಚಾರಣೆಯನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಬಂಗಾಳದ ಗವರ್ನರ್ನಿಗೆ ಕೊಡ್ತಾರೋ. ಅಂದ್ರ ಇಲ್ಲಿ ಇನ್ನೊಂದು ಪಾಯಿಂಟ್ ಐತಿ, ಅದ ನೆಕ್ಸ್ಟ್ ಹೇಳ್ತಾನು. ಅಂದ್ರೆ ಬಂಗಾಳದ ಗವರ್ನರ್ ಏನಾಗಿರ್ತಾನಪ್ಪ ಅಂತಂದ್ರ ಇಲ್ಲಿ ಬರೀತಿ ನೋಡ್ರಿ, ಬಂಗಾಳದ ಗವರ್ನರ್ ಏನಾಗಿರ್ತಾನಪ್ಪ ಅಂತಂದ್ರ ಮುಂದ ಬಂಗಾಳದ ಗವರ್ನರ್ ಜನರಲ್ ಆಗಿ ಬದಲಾವಣೆ ಆಗ್ತಾನು. ಬಂಗಾಳದ ಗವರ್ನರ ಮುಂದೆ ಏನಾಗ್ತಾನಪ್ಪ ಅಂದ್ರ ಬಂಗಾಳದ ಗವರ್ನರ್, ತೆಳಗಿನ ಪಾಯಿಂಟ್ ಕೊಟ್ಟಾರ ನೋಡ್ರಿ, ಬಂಗಾಳದ ಗವರ್ನರ್ ಏನಾಗ್ತಾನಪ್ಪ ಅಂದ್ರ ಬಂಗಾಳದ ಗವರ್ನರ್ ಜನರಲ್ ಆಗಿ ನಾಮಕರಣಗೊಳ್ತಾನು. ಓಕೆನಾ. ಅವನಿಗೆ ಏನ್ ಮಾಡ್ತಾರ, ಹೆಚ್ಚಿನ ಅಧಿಕಾರಗಳನ್ನ ಕೊಡ್ತಾರ. ಬಂಗಾಳದ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರವನ್ನ ಕೊಡ್ತಾ ಹೋಗ್ತಾರೋ. ಅಂದ್ರೆ ನೋಡ್ರಿ ಮುಂಬೈ ಮತ್ತು ಮದ್ರಾಸ್ ಪ್ರಾಂತಗಳ ಮೇಲ್ವಿಚಾರಣೆ ಅಂದ್ರ ಇವ್ರಿಬ್ರು ಯಾರ ಅಧೀನದಲ್ಲಿ ಬರ್ತಾರಪ್ಪ ಅಂತಂದ್ರ ಬಂಗಾಳದ ಗವರ್ನರ್ ಜನರಲ್ ಅಧೀನದಲ್ಲಿ ಬರ್ತಾರೋ. ಇಲ್ಲಿ ಮದ್ರಾಸ್ ಮತ್ತು ಮುಂಬೈಗಳಲ್ಲಿ ಯಾರಿರ್ತಾರಪ್ಪ ಅಂತಂದ್ರ ಗವರ್ನರ್ಗಳ ಆಳ್ವಿಕೆ ಮುಂದುವರಿತದ. ಓಕೆನಾ. ಮುಂದೆ ನೋಡ್ರಿ ಈ ಕಾಯ್ದೆ ಪ್ರಮುಖ ಮುಖ್ಯಾಂಶನ ಯಾವ್ದಪ್ಪ ಅಂತಂದ್ರ ಬಂಗಾಳದ ಗವರ್ನರನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡಿದ್ದು. ಹಂಗಾದ್ರ ಇಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ನೇಮಕಗೊಳ್ತಾರಪ್ಪ ಅಂತಂದ್ರ ವಾರ್ನ್ ಹೆಸ್ಟಿಂಗ್ಸ್ ಅಂತೇಳಿ ಬರ್ತಾರೆ. ಯಾರು? ವಾರ್ನ್ ಹೆಸ್ಟಿಂಗ್ಸ್.
ಈತ ಏನ್ ಮಾಡಿರ್ತಾನಪ್ಪ ಅಂತಂದ್ರ 1772ರಲ್ಲಿ ಬಂಗಾಳದ ಗವರ್ನರ್ ಆಗಿ ನೇಮಕಗೊಂಡಿರ್ತಾನ. ಓಕೆನಾ, 1772ರಲ್ಲಿ ಬಂಗಾಳದ ಗವರ್ನರ್ ಆಗಿ ನೇಮಕಗೊಂಡಿರ್ತಾನ. ಹಂಗಾದ್ರೆ ಇನ್ನೊಂದು ಪ್ರಶ್ನೆ ಹುಡ್ತೈತಿ ನಿಮ್ಗ, ಬಂಗಾಳದ ಮೊದಲ ಗವರ್ನರ್ ಯಾರು? ಬಂಗಾಳದ ಮೊದಲ ಗವರ್ನರ್ ಯಾರಪ್ಪ ಅಂತಂದ್ರ ರಾಬರ್ಟ್ ಕ್ಲೈವ್ ಅಂತ ಕರೀತಾರೆ. ಯಾರು? ರಾಬರ್ಟ್ ಕ್ಲೈವ್ ಅಂತಕ್ಕಂಥವ್ರು ಏನಪ್ಪಾ ಅಂತಂದ್ರ ಬಂಗಾಳದ ಮೊದಲ ಗವರ್ನರ್ ಆಗಿರ್ತಾರು. ಓಕೆನಾ, ನೋಡಿ ನೆನಪಿಟ್ಕೋರಿ, ಬಂಗಾಳದ ಮೊದಲ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್. ಆಮೇಲೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರ್ನ್ ಹೇಸ್ಟಿಂಗ್ಸ್ ಅಂತೇಳಿ ನೋಡ್ತೇವೆ ನಾವು. ಓಕೆನಾ, ಇನ್ನು ನೋಡ್ರಿ, ಈ ಗವರ್ನರ್ ಜನರಲ್ ಅವರಿಗೆ ಏನ್ ಅಧಿಕಾರ ಕೊಡ್ತಾರಪ್ಪ ಅಂತಂದ್ರ ನಿರ್ದೇಶನ ಮಾಡ್ತಕ್ಕಂಥ ಅಧಿಕಾರವನ್ನ ಕೊಡ್ತಾರೋ, ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರವನ್ನ ಕೊಡ್ತಾರೋ, ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರವನ್ನ ಕೊಡ್ತಾರೋ. ಯಾರ ಮೇಲೆ? ಮುಂಬೈ ಮತ್ತು ಮದ್ರಾಸ್ ಪ್ರಾಂತಗಳ ಮೇಲೆ. ಓಕೆನಾ, ಇನ್ನು ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರ ಪೂರ್ವಾನುಮತಿ ಇಲ್ಲದೆ, ಏನು ಪೂರ್ವಾನುಮತಿ ಇಲ್ಲದೆ, ಯಾರ ಪೂರ್ವಾನುಮತಿ ಇಲ್ಲದೆಪ್ಪ ಅಂತಂದ್ರ ಬಂಗಾಳ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ, ಅಂದ್ರ ಬಂಗಾಳ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಏನ್ ಮಾಡಂಗಿಲ್ಲಪ್ಪ ಅಂತಂದ್ರ ಈ ಮದ್ರಾಸ್ ಮತ್ತು ಮುಂಬೈ ಮತ್ತು ಮದ್ರಾಸ್ ಪ್ರಾಂತಗಳು ಯಾರೊಂದಿಗೆ ಯುದ್ಧ ಮತ್ತು ಶಾಂತಿ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತಿಲ್ಲ. ಭಾರತೀಯ ದೇಶೀಯ ಸಂಸ್ಥಾನಗಳೊಂದಿಗೆ ಯುದ್ಧ ಮಾಡ್ಬೇಕಾದ್ರೆ ಅದು ಯಾರ ಪರ್ಮಿಷನ್ ಅನ್ನು ತೆಗೆದುಕೊಂಡಿರ್ಬೇಕು? ಬಂಗಾಳದ ಗವರ್ನರ್ ಜನರಲ್ ನ ಪರ್ಮಿಷನ್ ತೆಗೆದುಕೊಂಡಿರ್ಬೇಕು. ಯಾರೊಂದಿಗೆ ಶಾಂತಿ ಒಪ್ಪಂದವನ್ನ ಮಾಡ್ಕೋತಾನಂದ್ರ ಅದು ಯಾರ ಪರ್ಮಿಷನ್ ತಗೊಂಡಿರ್ಬೇಕಪ್ಪ ಅಂತಂದ್ರ ಬಂಗಾಳದ ಗವರ್ನರ್ ಜನರಲ್ ನ ಪರ್ಮಿಷನ್ ಅನ್ನು ತೆಗೆದುಕೊಂಡಿರ್ಬೇಕು. ನಾವು ಇವ್ರು ಆಂಗ್ಲೋ ಮರಾಠ ಯುದ್ಧದಲ್ಲಿ ನೋಡ್ತೀವಿ, ಎಲ್ಫಿನ್ಸ್ಟನ್, ಮುಂಬೈನ ಗವರ್ನರ್ ಯಾರಾಗಿರ್ತಾರಪ್ಪ ಅಂದ್ರೆ ಎಲ್ಫಿನ್ಸ್ಟನ್ ಅಂತೇಳಿ ಆಗಿರ್ತಾನು. ಅಲ್ಲಿ ಏನಪ್ಪಾ ಅಂತಂದ್ರ ರಘೋಬನಾಥ, ಮರಾಠರ ಪೇಶ್ವೆ ಯಾರಾಗಿರ್ತಾರಪ್ಪ ಅಂತಂದ್ರ ರಘೋಬನಾಥ ಇರ್ತಾನು. ಈತನ ಪೇಶ್ವೆ ಹುದ್ದೆಯಿಂದ ಕಿತ್ತು ಹಾಕಿದಾಗ ಈ ಪೇಶ್ವೆ ಯಾರ ಹತ್ರ ಹೋಗಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾನಪ್ಪ ಅಂತಂದ್ರ ಮುಂಬೈನ ಎಲ್ಫಿನ್ಸ್ಟನ್ ನೊಂದಿಗೆ ಒಪ್ಪಂದವನ್ನ ಮಾಡ್ಕೊಂಡಿರ್ತಾನ. ಓಕೆನಾ, ಅದನ್ನ ಏನಪ್ಪಾ ಅಂತಂದ್ರ ಬಂಗಾಳದ ಗವರ್ನರ್ ಜನರಲ್ ಅಪೋಸ್ ಮಾಡಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಅಲ್ಲಿ ನೀವು ನಾನಾ ಫಡ್ನವೀಸ್ ಅಂತ ಹೆಸರು ಕೇಳಿರ್ತೀರಿ. ಅದನ್ನ ಪೂರ್ತಿ ಆಂಗ್ಲೋ ಮರಾಠ ಯುದ್ಧಗಳು ಬಂದಾಗ ಹೇಳ್ತೇನೆ. ಈ ನಾನಾ ಫಡ್ನವೀಸನಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಬಂಗಾಳದ ಗವರ್ನರ್ ಜನರಲ್ ಹೆಲ್ಪ್ ಮಾಡ್ತಾನೋ, ಅಂದ್ರೆ ಇಲ್ಲಿ ಎಲ್ಫಿನ್ಸ್ಟನ್ ವಿರುದ್ಧವಾಗಿ ಅವರಿಗೆ ಹೆಲ್ಪ್ ಮಾಡಿರ್ತಾನ. ಓಕೆನಾ, ಈ ರೀತಿ ನಿಮ್ಗ ಗೊತ್ತಿರ್ಬೇಕಂದ್ರ ಇಲ್ಲಿ ಅದನ್ನ ಯಾಕೆ ಹೇಳಿನಪ್ಪ ಅಂತಂದ್ರ ಈ ಮುಂಬೈ ಮತ್ತು ಮದ್ರಾಸ್ ಪ್ರಾಂತಗಳು ಎರಡು ಏನಪ್ಪಾ ಅಂತಂದ್ರ ಬಂಗಾಳದ ಅಧೀನದಲ್ಲೇ ಕೆಲಸ ಮಾಡ್ಬೇಕು ಅನ್ನೋದ ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದು ನೋಡ್ರಿ, ಇಲ್ಲಿ ಬಂಗಾಳದಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಕೋಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತದ. ಬಂಗಾಳದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತದ. ಈ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಕೈತಪ್ಪ ಅಂತಂದ್ರ ಈ 1774ರಲ್ಲಿ ಏನಪ್ಪಾ ಅಂತಂದ್ರ ಈ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕತಿ. ಇನ್ನು ಎಕ್ಯುರೇಟ್ ಆಗಿ ನೋಡ್ರೆ ಏನಪ್ಪಾ ಅಂದ್ರೆ 1774ರಲ್ಲಿ ಏನಾಕದಪ್ಪ ಅಂತಂದ್ರ ಸುಪ್ರೀಂ ಕೋರ್ಟ್, ಕೋಲ್ಕತ್ತಾ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕತಿ. ಇದೇನಪ್ಪಾ ಅಂದ್ರೆ 1+3 ಅಂದ್ರೆ ಏನ, ಒಬ್ಬ ಮುಖ್ಯ ನ್ಯಾಯಾಧೀಶ, ಇನ್ನ 3 ಮಂದಿ ಏನಪ್ಪಾ ಅಂದ್ರ ಇತರೆ ನ್ಯಾಯಾಧೀಶರನ್ನ ಒಳಗೊಂಡಿರ್ತೈತಿ. ಹಂಗಾದ್ರ ಭಾರತದ ಸುಪ್ರೀಂ ಕೋರ್ಟ್ ನ ಮೊಟ್ಟ ಮೊದಲ ನ್ಯಾಯಾಧೀಶರು ಯಾರಪ್ಪಾ ಅಂತಂದ್ರ ಸರ್ ಎಲಿಜಾ ಇಂಪೆ ಅಂತೇಳಿ ಬರ್ತಾರೆ. ಯಾರು? ಸರ್ ಎಲಿಜಾ ಇಂಪೆ. ಎಲಿಜಾ ಅಲ್ಲ, ಎಲಿಜಾ ಇಂಪೆ ಅಂತೇಳಿ, ಸರ್ ಎಲಿಜಾ ಇಂಪೆ ಅಂತೇಳಿ ಏನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟ್ ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಬರ್ತಾರು. ಇಲ್ಲಿ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಳ್ತಾರೋ, ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತಹ ಮೊಟ್ಟ ಮೊದಲ ಪ್ರಕರಣ ಯಾವ್ದಪ್ಪ ಅಂತಂದ್ರ ನಂದ್ ಕುಮಾರ್ ಪ್ರಕರಣ. ಯಾವುದು? ನಂದ್ ಕುಮಾರ್ ಪ್ರಕರಣ ಅಂತ ನೋಡ್ತೀವಿ. ನಂದ್ ಕುಮಾರ್ ಪ್ರಕರಣವನ್ನ ಏನ್ ಮಾಡಿರ್ತಾರಪ್ಪ ಅಂದ್ರ ಮೊಟ್ಟ ಮೊದಲ ಪ್ರಕರಣ ಆಗ್ತದ. ಓಕೆನಾ, 1774ರಲ್ಲಿ ಬಂದಿರತಕ್ಕಂಥ ಪ್ರಕರಣ. ಈತನಿಗೆ ಏನ್ ಕೊಡ್ತಾರ ಅಂದ್ರೆ ಮರಣ ದಂಡನೆಯನ್ನ ಕೊಡ್ತಾರ ಅನ್ನೋದ ನಮ್ಗೆ ಗೊತ್ತಿರ್ಬೇಕು. ಇದು ಏನಪ್ಪಾ ಅಂತಾರ ಎಕ್ಸೆಪ್ಷನಲ್, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಕ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತದ. ಇದ್ರೊಳಗೆ ನೋಡ್ರಿ, ನಾವು ಏನಪ್ಪಾ ಅಂತಂದ್ರ GPSTRಗೂ ಕೂಡ ಇದರಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳಾಗ್ತಾವು. ಅಂದ್ರೆ ಅಲ್ಲಿ ಏನ್ ಕೊಡ್ತಾನಪ್ಪ ಅಂದ್ರೆ ಹೇಳಿಕೆ ರೂಪದಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯಾಂಶಗಳನ್ನ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವುದು ತಪ್ಪಾಗಿದೆ ಅಂತೇಳಿ ಇದ್ರೊಳಗೆ 4 ಆಪ್ಷನ್ ಕೊಡ್ತಾನೋ ಅಥವಾ 2 ಆಪ್ಷನ್ ಕೊಟ್ಟ ಏನ್ ಮಾಡ್ತಾನೋ AB ಸರಿ AB ತಪ್ಪು ಅಂತೇಳಿ ಈ ರೀತಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಆಮೇಲೆ 10th ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಎಕ್ದಮ್ ಶಾರ್ಟ್ಕಟ್ ಐತಿ. ಇದನ್ನ ಏನ್ ಮಾಡ್ರಿ, ಫಸ್ಟಿಗೆ ಐತಿ, ಅವಾಗ ಪಾಸ್ ಮಾಡಿ ಏನ್ ಮಾಡ್ಕೋರಿಪ್ಪ ಅಂತಂದ್ರ ಇದನ್ನೆಲ್ಲಾನು ಬರ್ಕೋರಿ ಅಂತೇಳಿ ಹೇಳ್ತೀನಿ. ಓಕೆನಾ, ಇನ್ನ ಮುಂದೆ ಏನಪ್ಪಾ ಅಂತಾರ, ಅದು ಎರೇಜ್ ಆಗ್ಲಿಲ್ಲ, 1 ನಿಮಿಷ. ಓಕೆ, ಇನ್ನ ಮುಂದೆ ಹೋಗೋಣ.
ಸ್ವಲ್ಪ ಪ್ರಾಬ್ಲಮ್ ಆಯ್ತು ನೋಡ್ರಿ. ಮುಂದೆ ಏನಪ್ಪಾ ಅಂದ್ರೆ ಫಿಟ್ಸ್ ಬರ್ತಾನ. ಯಾರು? ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಕರಿತೀವಿ ನಾವು. 1784ರ ಫಿಟ್ಸ್ ಇಂಡಿಯಾ ಕಾಯ್ದೆ. ಓಕೆನಾ? ಈ ಫಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯಾಂಶ ಏನು ಅನ್ನೋದು ಗೊತ್ತಿರ್ಬೇಕು. ಮೊದಲಿಗೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಇಶ್ಯೂ ಗೊತ್ತಿರ್ಬೇಕು. ಫಿಟ್ಸ್ ಇಂಡಿಯಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 2023 ಒಳಗೆ ನಾವು 2023 ಒಳಗೆ ನಾವು ಪೊಲೀಸ್ ಎಕ್ಸಾಮ್ ಬರೆಯಕ್ ಹೋಗಿದ್ವು. ಆ ಪೊಲೀಸ್ ಎಕ್ಸಾಮ್ ಬರೆಯಕ್ ಹೋದಾಗ ಏನ್ ಮಾಡಿದಪ್ಪ ಅಂತಂದ್ರ ಫಿಟ್ಸ್ ಇಂಡಿಯಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? ಸಿಂಪಲ್ ಕ್ವಶನ್, ಇಸ್ವಿ ಕೊಟ್ಟ ಅಂತ ಹೇಳಗ. ಹೌದಾ? 1780, 1784 ಈ ರೀತಿ ಇಸ್ವಿ ಕೊಟ್ಟಾಗ ಏನಪ್ಪಾ ಅಂತಂದ್ರ ಇದು ನಾರ್ಮಲ್ ಕ್ವಶನ್. ಈ ರೀತಿ ಪ್ರಶ್ನೆ ಬರ್ತದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ಯಾರ ಕಲ್ಪನೆಗೂ ಬಂದೇ ಇರ್ಲಿಲ್ಲ. ಅಂದ್ರೆ ಹೆಡ್ಡಿಂಗ್ ಕೇಳ್ತಾನ ಅಲ್ಲಿ ಏನಪ್ಪಾ ಅಂತಂದ್ರ ಎಕ್ದಮ್ ಸ್ವಲ್ಪ ಹೈಲೈಟ್ ಓದಿರ್ತಾರಲ್ಲ, ಇಲ್ಲ ನಾ ಈ ಸರ ಪಾಸ್ ಆಗ್ತೀನಿ, ಇಲ್ಲ ನಾ ಈ ಸರ ಪಾಸ್ ಆಗ್ತೀನಿ ಇತೇನ್ ಕಾನ್ಫಿಡೆನ್ಸ್ ಇರ್ತೈತೋ ಅವ್ರು 100% ಇದನ್ನ ತಪ್ಪ ಹಾಕಿ ಬರ್ತಾರು. ನಮಗ ಈ ಒಳಗಿಂದ ಇದೆಲ್ಲ ಕಂಟ್ರೋಲ್, ಬೋರ್ಡ್ ಆಫ್ ಕಂಟ್ರೋಲ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೆಲ್ಲವೂ ಗೊತ್ತಿತ್ತು. ಬಟ್ ನಮಗ್ ಕನ್ಫ್ಯೂಸ್ ಆಗಿದ್ದು ಯಾವ್ದಪ್ಪ ಅಂತಂದ್ರ 1784ರ ಫಿಟ್ಸ್ ಇಂಡಿಯಾ ಕಾಯ್ದೆ 17 ಯಾವ ವರ್ಷ ಜಾರಿಗೆ ಬಂತ ಅನ್ನೋದ ಆಗಿನ ಟೈಮ್ ಒಳಗೆ ಕನ್ಫ್ಯೂಸ್ ಆಗಿತ್ತು. ಓಕೆನಾ? ನೋಡ್ರಿ, ನೀವು ಮುಂದಿನ ಏನ್ ಮಾಡಿದಾಗ ಇಂಥ ತಪ್ಪುಗಳನ್ನ ಮಾಡ್ಬೇಡ್ರಿ. ಓಕೆನಾ? ತಪ್ಪುಗಳನ್ನ ಮಾಡಿ ನೋಡಿ ಕಲಿಬೇಕಂತೇನಿಲ್ಲ. ಈಗ ನಾವೊಂದು ತಪ್ಪು ಮಾಡಿದ್ದೆ, ನಾನೊಂದು ಹೇಳಿದೆ, ಈ ತಪ್ಪುಗಳನ್ನ ನೀವು ರಿಪೀಟ್ ಮಾಡ್ರೆ ಏನಾಗ್ತದೆ ಅಂದ್ರೆ ಮತ್ತಷ್ಟು ಫೇಲ್ ಆಗ್ತದೆ. ಇಂಥ ತಪ್ಪುಗಳನ್ನ ಮತ್ತೊಬ್ರು ಇಂಥ ತಪ್ಪುಗಳನ್ನ ಮಾಡ್ಯಾರು, ನಾವು ಮಾಡಬಾರ್ದು ಅಂತೇಳಿ ನೀವೇನಾದ್ರೂ ಅನ್ಕೊಂಡಿದ್ದೆ ಆದ್ರೆ ನೀವು ಆದಷ್ಟು ಜಲ್ದಿ ಸಕ್ಸಸ್ ಆಗ್ತೀರಿ, ಅದ್ರಾಗೇನ ಡೌಟ್ ಇಲ್ಲ ಅಂತೇಳಿ ಗೊತ್ತಾಗ್ತದೆ. ಓಕೆನಾ? ಇನ್ನು ಮುಂದೆ ನೋಡ್ರಿ, 1784ರ ಫಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತು? ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರ ನೋಡ್ರಿ, ಬ್ರಿಟಿಷ್ ಅಧಿಕಾರವನ್ನ ಅಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ನಿವಾರಿಸುವುದು. ಅಂದ್ರೆ ಇಲ್ಲಿ ಆಲ್ರೆಡಿ ಏನಾಗಿತ್ತು ಅಂದ್ರೆ 1773ರಲ್ಲಿ ಬಂದಿರತಕ್ಕಂತಹ ಯಾವ್ದದು ರೆಗ್ಯುಲೇಟಿಂಗ್ ಕಾಯ್ದೆ ಇತ್ತು. 1773ರಲ್ಲಿ ಬಂದಿರತಕ್ಕಂಥ ರೆಗ್ಯುಲೇಟಿಂಗ್ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವೊಂದು ನ್ಯೂನತೆಗಳಿದ್ವು. ಈ ನ್ಯೂನತೆಗಳನ್ನ ಹೋಗಲಾಡಿಸುವುದು, ಅದರೊಟ್ಟಿಗೆ ಏನಪ್ಪಾ ಅಂತಂದ್ರ ಕಂಪನಿ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅಧಿಕಾರ ಐತಿ ಅಂದ್ರೆ ಕಂಪನಿ ಸರ್ಕಾರಕ್ಕೆ ಇರ್ತಕ್ಕಂತಹ ಮಿತಿಗಳನ್ನ ಸ್ಪಷ್ಟಪಡಿಸುವುದು ಇದ್ರ ಮುಖ್ಯ ಉದ್ದೇಶ ಆಗಿತ್ತು. ಅಪ್ಪಿ ನೆನಪಿಟ್ಕೊರೋ 10th ದವರು. ಈ 1784ರ ಫಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಒಂದ್ ವರ್ಷ ಪ್ರಶ್ನೆ ಕೇಳ್ತಾನು. ಸರ್ ಇಷ್ಟು ದೊಡ್ಡದು ಕೇಳ್ತಾನ ತನಂಗಿಲ್ಲ, ಗಾಬ್ರಕಂಗಿಲ್ಲ, ಕೇಳ್ತಾನು. 1784ರ ಫಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರ 1773ರ ಕಾಯ್ದೆಯ ಕೆಲವು ನ್ಯೂನತೆಗಳನ್ನ ಸರಿಪಡಿಸುವುದು, ಅದರ ಜೊತೆಗೆ ಕಂಪನಿ ಸರ್ಕಾರಕ್ಕೆ ಇದ್ದಂತಹ ಇತಿಮಿತಿಗಳನ್ನ ಸ್ಪಷ್ಟಪಡಿಸುವುದು, ಅಂದ್ರೆ ಅದನ್ನ ನಿರ್ಧಾರ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅನ್ನೋದ ನಮ್ಗೆ ಗೊತ್ತಿರಬೇಕು. ಆಮೇಲೆ ಇದ್ರ ಮುಖ್ಯಾಂಶಗಳು, ಇದು 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಸಾಧ್ಯತೆ ಐತಿ. 10th ಅವರಿಗೆ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಸಾಧ್ಯತೆ ಐತಿ. ನೋಡ್ರಿ, ಇದರಲ್ಲಿ ಏನಪ್ಪಾ ಅಂತಂದ್ರ ಈ ನಿರ್ದೇಶನ ಮಂಡಳಿಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ಏನಂತ ಕರಿತೀವ್ರಿ? ಒಂದೇ ನಿಮಿಷ. ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಿರ್ದೇಶನ ಮಂಡಳಿ ಅಂದ್ರೆ ಏನಪ್ಪಾ ಅಂತಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಇನ್ನ ನಿಯಂತ್ರಣ ಮಂಡಳಿಗೆ ಏನಂತ ಕರಿತೀವಪ್ಪ ಅಂತಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಈ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ಯಾವ್ದು ತಗೊಂಡ್ ಬರ್ತಾರಪ್ಪ ಅಂತಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ತೆಗೆದುಕೊಂಡು ಬರ್ತಾರ. ಈ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ಏನ್ ತೆಗೆದುಕೊಂಡು ಬರ್ತಾರಪ್ಪ ಅಂತಾರ ನಿಯಂತ್ರಣ ಮಂಡಳಿಯನ್ನ ತೆಗೆದುಕೊಂಡು ಬರ್ತಾರ. ನೆನಪಿರ್ಲಿ, ಬಹಳಷ್ಟು ಕನ್ಫ್ಯೂಸ್ ಆಗ್ತಾವ. ಓಕೆನಾ? ಇದಕ್ಕೆ ಏನಂತ ಕರಿತಾರಪ್ಪ ಅಂತಾರ ಬೋರ್ಡ್ ಆಫ್ ಕಂಟ್ರೋಲ್. ಇದು ನಿರ್ದೇಶನ ಮಂಡಳಿಗೆ ಏನಂತ ಕರಿತಾರಪ್ಪ ಅಂತಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತೇಳಿ ಕರೀತಾರ. ಓಕೆನಾ? ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ವಿಷಯಗಳಲ್ಲಿ ನಿರ್ದೇಶನ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಈ ನಿಯಂತ್ರಣ ಮಂಡಳಿಗೆ ಕೊಡ್ತಾರೋ. ಯಾವ ಮಂಡಳಿಗೆ ಕೊಡ್ತಾರಪ್ಪ ಅಂದ್ರೆ ಹೊಸ ಮಂಡಳಿಯನ್ನ ಚಾಲೂ ಮಾಡ್ಯಾರಲ್ಲ. ಒಂದೇ ನಿಮಿಷ ಅದನ್ನ ಎರೇಜ್ ಮಾಡ್ತೇನೆ, ಬಹಳ ಕಾಟ್ ಹಾಕಿನ ಅದ್ರ ಮೇಲೆ. ಓಕೆ, ಅಂದ್ರ ಈ ನಿಯಂತ್ರಣ ಮಂಡಳಿಗೆ ಏನ್ ಕೊಡ್ತಾರಪ್ಪ ಅಂತಂದ್ರ ಇಲ್ಲಿ ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ವಿಷಯಗಳಲ್ಲಿ ನಿರ್ದೇಶನ ಮಾಡ್ತಕ್ಕಂಥ ಮತ್ತು ನಿಯಂತ್ರಣ ಮಾಡ್ತಕ್ಕಂಥ, ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರ ಈ ನಿರ್ದೇಶನ ಮಂಡಳಿಗೆ ಕೊಡ್ತಾ ಹೋಗ್ತಾರ. ಓಕೆನಾ? ಇನ್ನ ಈ ಬ್ರಿಟಿಷರು ಇನ್ನೊಂದು ಮಾತನ್ನ ಹೇಳ್ತಾರ. ಇಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಮಿಸ್ ಆಗೈತಿ. ಏನಂದ್ರ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇನ್ನೊಂದೇನಪ್ಪಾ ಅಂತಾರ ಬೋರ್ಡ್ ಆಫ್ ಕಂಟ್ರೋಲ್. ಇವು ಎರಡು ಎಲ್ಲಿ ಪ್ರಾರಂಭ ಇದ್ವಪ್ಪ ಅಂತಂದ್ರ ಇಂಗ್ಲೆಂಡ್ ಒಳಗ ಚಾಲ್ತಿಯಲ್ಲಿದ್ದು ಅನ್ನೋದ ಗೊತ್ತಿರ್ಬೇಕು. ಇವು ಎರಡು ಎಲ್ಲಿ ಪ್ರಾರಂಭ ಇದ್ದಪ್ಪ ಅಂತಾರ ಇಂಗ್ಲೆಂಡ್ ಒಳಗ ಸ್ಟಾರ್ಟ್ ಇದ್ದು. ಓಕೆನಾ? ಯಾಕಂದ್ರ ಮುಂದ ನಿಮ್ಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಬರ್ತೈತಿ.
ಸರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರು ನೇಮಕ ಮಾಡ್ತಾರ್ರಿ ಆಲ್ರೆಡಿ. ಮತ್ತೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾಗದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ತೆಗೆದುಕೊಂಡು ಬಂದಾರಂತೆ ನೀವೇ ಹೇಳ್ತೀರಿ. ಆದ್ರೆ ಮುಂದೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರವನ್ನ ಕೊಡ್ತಾರ. ಅಂದ್ರೆ ಕಮಾಂಡರ್ ಇನ್ ಚೀಫ್ ಅನ್ನ ನೇಮಕ ಮಾಡೋರು ಯಾರಪ್ಪ ಅಂದ್ರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ನೇಮಕ ಮಾಡ್ತಾರ. ಅಂದ್ರೆ ಇವ್ರು ಇಂಡಿಯಾದಾಗ ಇರಂಗಿಲ್ಲ, ಇವ್ರು ಎಲ್ಲಿ ಇರ್ತಾರಪ್ಪ ಅಂದ್ರೆ ಇಂಗ್ಲೆಂಡ್ ಒಳಗೆ ಇರ್ತಾರು. ಓಕೆನಾ. ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಯಾವಪ್ಪ ಅಂದ್ರ ಬೋರ್ಡ್ ಆಫ್ ಕಂಟ್ರೋಲ್. ಅಂದ್ರ ನಾ ಹೇಳುದೇನಪ್ಪಾ ಅಂದ್ರೆ ಭಾರತದಲ್ಲಿ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ಯಾವ ತೆಗೆದುಕೊಂಡು ಬರ್ತಾರಪ್ಪ ಅಂದ್ರೆ ನಿರ್ದೇಶನ ನಿಯಂತ್ರಣ ಮಂಡಳಿಯನ್ನ ತೆಗೆದುಕೊಂಡು ಬರ್ತಾರೆ. ಓಕೆನಾ. ಮುಂದುವರೆದು ಬ್ರಿಟಿಷರು ಏನ್ ಹೇಳ್ತಾರಪ್ಪ ಅಂತಂದ್ರ ಭಾರತದಲ್ಲಿ ಇರ್ತಕ್ಕಂತಹ ಏನು ಬ್ರಿಟಿಷ್ ಸಾಮ್ರಾಜ್ಯ ಅಂದ್ರೆ ಬ್ರಿಟಿಷ್ ಪ್ರದೇಶ ಏನೈತೋ ಅದು ಏನಪ್ಪಾ ಅಂತಂದ್ರ ಇಂಗ್ಲೆಂಡ್ ಅದ್ರ ಮೇಲೆ ಭಾರತದಲ್ಲಿ ಇರ್ತಕ್ಕಂತಹ ಸಂಪೂರ್ಣವಾಗಿ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ನಿಯಂತ್ರಣವನ್ನ ಯಾರು ಹೊಂದಿರ್ತಾರಪ್ಪ ಅಂತಂದ್ರ ಇಂಗ್ಲೆಂಡ್ ಹೊಂದಿರ್ತೈತಿ. ಅಂದ್ರ ಭಾರತದಲ್ಲಿ ಇಂಗ್ಲಿಷ್ ಸಾಮ್ರಾಜ್ಯದ ಅಥವಾ ಬ್ರಿಟನ್ ಸಾಮ್ರಾಜ್ಯದ ಅಂತಿಮ ಪ್ರಭು ಯಾರಾಗಿರ್ತಾರಪ್ಪ ಅಂತಂದ್ರ ಬ್ರಿಟಿಷರು. ಅಂದ್ರೆ ಸಾರ್ವಭೌಮ ಆಗಿರ್ತಾರ ಯಾರಪ್ಪ ಅಂತಂದ್ರ ಇಂಗ್ಲೆಂಡ್ ಸರ್ಕಾರವೇ ಅದ್ರ ಮೇಗಿನ ಸಾರ್ವಭೌಮ ಆಗಿರ್ತಾರೋ. ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನ ಹೆಂಗ್ ಪಡ್ಕೊಂಡಾರಪ್ಪ ಅಂತಂದ್ರ ಈ ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡ್ಕೊಂಡಾರ ವಿನಃ ಅದು ಅವರು ಪಡೆದುಕೊಂಡಿರ್ತಕ್ಕಂತ ಸ್ವಂತ ಹಕ್ಕಲ್ಲ ಅಂತೇಳಿ ಬ್ರಿಟಿಷರು ಸ್ಪಷ್ಟಪಡಿಸ್ತಾರು. ಈ ಹೇಳಿಕೆಯನ್ನ ನೀಡುವ ಮೂಲಕ ಏನಪ್ಪಾ ಅಂತಂದ್ರ ಭಾರತೀಯರಿಗೆ ಇರತಕ್ಕಂತಹ ರಾಜಕೀಯ ಹಕ್ಕನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಬ್ರಿಟಿಷರು ಮೊಟಕುಗೊಳಿಸ್ತಾರು. ಓಕೆನಾ. ಇದು ಏನಪ್ಪಾ ಅಂತಂದ್ರ 2 ಮಾರ್ಚಿಗೆ ಬರ್ತಕ್ಕಂತ ಸಾಧ್ಯತೆ ಐತಿ. ಇವುಗಳನ್ನ ನೋಟ್ ಮಾಡಿ ಇಟ್ಕೋರಿ. ಬುಕ್ ಒಳಗ ದೊಡ್ಡ ಸೆಂಟೆನ್ಸ್ ಅದಾವು ನೋಡ್ರಪ್ಪಿ. ನಿಮ್ ಬುಕ್ ಒಳಗ ಪ್ಯಾರಾಗ್ರಾಫ್ ಒಳಗೆ ಕೊಟ್ಟರು. ನಾವಿಲ್ಲಿ ಏನ್ ಮಾಡಿವಿ ಅಂದ್ರ ಪಾಯಿಂಟ್ ವೈಸ್ ತಗೊಂಡ್ ಬಂದೀವಿ. ಈ ಪಾಯಿಂಟ್ ಗಳನ್ನ ನೀವು ಬರೆದು ಇಟ್ಕೋರಿ, ನಿಮ್ಗ ಹೆಲ್ಪ್ ಆಗ್ತೈತಿ. ಏನ್ ಮಾಡಂಗಿಲ್ಲ, ಸ್ವಲ್ಪ ಪಾಸ್ ಮಾಡ್ರಿ, ಬಂದ್ ಮಾಡಿಟ್ಟ ಬರ್ಕೋರಿ, ಅಥವಾ ಹಂಗ ಕಂಟಿನ್ಯೂ ಇಟ್ಟ ಬರ್ಕೋತಿದ್ರ ಬರ್ಕೋಬಹುದು. ಓಕೆನಾ. ನಾ ಹೇಳುದ ಬಾಳ ಸ್ಲೋ ಆಗತೈತಿ ಅಂದ್ರ ನಿಮ್ ಯೂಟ್ಯೂಬ್ ಒಳಗ ಏನ್ ಇರ್ತೈತಿ ಅಂದ್ರ ಸ್ಪೀಡ್ ಮಾಡಕ ಅವಕಾಶ ಇರ್ತೈತಿ. 1.1 ಅಂತೇಳಿ ಸ್ಪೀಡ್ ಮಾಡಕ್ ಅವಕಾಶ ಇರ್ತೈತಿ. ಸ್ವಲ್ಪ ಸ್ಪೀಡ್ ಇಟ್ಟ ನೋಡಿ ನೀವು ಜಲ್ದಿ ಕ್ಲಾಸ್ ಅನ್ನ ಮುಗಿಸ್ಬೋದು. ನಾ ಹೇಳುದ ಸ್ವಲ್ಪ ಸ್ಲೋ ಆಗತ್ತಿತ್ತು ಅಂದ್ರ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ನಲ್ಲ ಹಿಂದ್ಗಡೆ, ಅದು ಸ್ಪೀಡ್ ಆಗಿ ಹೇಳಿ ಏನಾಗೈತೆ ಅಂದ್ರ ಇಟ್ಯಾಕ್ ಸ್ಪೀಡ್ ಹೇಳ್ತೀರಿ ಸರ್ ಅಂತೇಳಿ ನಮ್ ಸೀನಿಯರು ನಮ್ಗ ಸ್ವಲ್ಪ ಸಜೆಷನ್ ಮಾಡ್ಯಾರ. ಸ್ವಲ್ಪ ಸ್ಲೋ ಆಗಿ ಹೋಗ್ಲಿ, ವಿಷಯ ಕಂಟೆಂಟ್ ಕ್ಲಿಯರ್ ಆಗ್ತಾ ಹೋಗ್ಲಿ ಅಂತೇಳಿ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಯಾರಿಗಾದ್ರೂ ಸ್ಲೋ ಅನಿಸ್ತಾ ಇದ್ರೆ ಏನ್ ಮಾಡ್ರಿ ಅಂದ್ರ ನೀವು ಸ್ಪೀಡ್ ಇಟ್ಟ ನೋಡ್ಬಹುದು. ಓಕೆ, ಮುಂದೆ ಹೋಗುಣ್ರಿ. ನೋಡ್ರಿ ಮುಂದೆ ಏನ್ ಬರ್ತಾವಪ್ಪ ಅಂತಂದ್ರ ಚಾರ್ಟರ್ ಕಾಯ್ದೆಗಳು ಅಂತೇಳಿ ಬರ್ತಾವ. ಓಕೆನಾ. ನೋಡ್ರಿ, ಚಾರ್ಟರ್ ಕಾಯ್ದೆಗಳ ಮುಖ್ಯ ಉದ್ದೇಶನ ಏನಾಗಿತ್ತಪ್ಪ ಅಂತಂದ್ರ ಕಂಪನಿ ಪರವಾನಿಗೆಯನ್ನ ವಿಸ್ತರಿಸುವುದು. ಅಂದ್ರ ಭಾರತದಲ್ಲಿ ಕಂಪನಿ ಸರ್ಕಾರ ಏನ್ ಆಡಳಿತ ಮಾಡ್ತಾ ಇತ್ಲ, ಆ ಆಡಳಿತವನ್ನ ಏನ್ ಮಾಡೋದಪ್ಪ ಅಂತಂದ್ರ ವಿಸ್ತರಣೆ ಮಾಡ್ತಾ ಹೋಗುದು. ಅಂದ್ರೆ ನೋಡ್ರಿ, ಪ್ರತಿ 20 ವರ್ಷಗಳಿಗೊಮ್ಮೆ ಒಂದು ಹೊಸ ಕಾಯ್ದೆಯನ್ನು ತೆಗೆದುಕೊಂಡು ಬರುದು. ಅದನ್ನ ಏನಪ್ಪಾ ಅಂದ್ರೆ ಕಂಪನಿಗೆ ಇರ್ತಕ್ಕಂಥ ಅಧಿಕಾರವನ್ನ ವಿಸ್ತರಿಸುವುದು. ಅಂದ್ರೆ ಇಲ್ಲಿ ಪ್ರತಿ 20 ವರ್ಷಗಳಿಗೊಮ್ಮೆ ಏನು ಬ್ರಿಟಿಷ್ ಸರ್ಕಾರ ಹೊಸ ಯೋಜನೆಗಳನ್ನ ಜಾರಿಗೊಳಿಸ್ಬೇಕಂತ ಏನು ಯೋಚನೆ ಮಾಡಿರ್ತೈತೋ ಅಂತವುಗಳನ್ನ ಈ ಕಾಯ್ದೆಯಲ್ಲಿ ಸೇರ್ಪಡೆ ಮಾಡ್ತಾ ಇತ್ತು. ಓಕೆನಾ. ಇಲ್ಲಿ ಮೊಟ್ಟ ಮೊದಲ ಚಾರ್ಟರ್ ಕಾಯ್ದೆ ಯಾವ್ದಪ್ಪ ಅಂತಂದ್ರ 1793 ಚಾರ್ಟರ್ ಕಾಯ್ದೆ. ಆಮೇಲೆ ನೆಕ್ಸ್ಟ್ 2ನೇ ಕಾಯ್ದೆ 20 ವರ್ಷ 1793, 20 ವರ್ಷ ಪ್ಲಸ್ ಮಾಡ್ರೆ 1813. ಆಮೇಲೆ ಮತ್ತೆ 20 ವರ್ಷ 1833, ಮತ್ತೆ 20 ವರ್ಷ 1853. ಇದೊಂದು ಏನಪ್ಪಾ ಅಂದ್ರೆ ಟ್ರಿಕ್ಸ್. ಪ್ರತಿ 20 ವರ್ಷಗಳ ಜಂಪ್ ಮಾಡ್ತಾ ಹೋದ್ರ ಒಟ್ಟು ಚಾರ್ಟರ್ ಕಾಯ್ದೆಗಳು ಇಶ್ವಿಗಳು ಗೊತ್ತಾಗ್ತಾವು. ಓಕೆನಾ. 2 ಮಾರ್ಚ್ ಚಾರ್ಟರ್ ಕಾಯ್ದೆಗಳು ಯಾವುವು ಅಂತಂದಾಗ 1793, 1813, 1833, 1853 ಚಾರ್ಟರ್ ಕಾಯ್ದೆಗಳು ಅಂತ ನೋಡ್ತೀವಿ ನಾವು. ಇದ್ರೊಳಗ ನಾವು ಏನಪ್ಪಾ ಅಂತಂದ್ರ ನಮ್ಮ 10th ಬುಕ್ ಒಳಗೆ ಏನ್ ಕೊಟ್ಟನಪ್ಪ ಅಂದ್ರ ಈ 1813 ಚಾರ್ಟರ್ ಕಾಯ್ದೆ ಮತ್ತು 1833 ಚಾರ್ಟರ್ ಕಾಯ್ದೆಗಳ ಪ್ರಾಮುಖ್ಯತೆ ಬಹಳಷ್ಟು ಐತಿ ಅಂತೇಳಿ ಕೊಟ್ಟಾನ. ಅವುಗಳನ್ನ ನಾವು ಇವತ್ತಿನ ಈಗ ನೋಡ್ತಾ ಹೋಗೋಣ. ನೋಡ್ರಿ, ಈ 1813 ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳು ಏನೇನಾಗಿದ್ದು. 1813 ಚಾರ್ಟರ್ ಕಾಯ್ದೆಯ ಮುಖ್ಯಾಂಶ ಏನೇನಾಗಿದ್ದು ಆಲ್ರೆಡಿ ನಾವೊಂದ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯನ್ನ ಹೇಳುವೊಳಗ ಒಂದು ಹೇಳಿನ ಆಧುನಿಕ ಶಿಕ್ಷಣ ಆರಂಭ ಹೇಳುವೊಳಗ ಏನ್ ಹೇಳಿನಪ್ಪ ಅಂತಾರ, ಈ 1833 ಚಾರ್ಟರ್ ಕಾಯ್ದೆಯಲ್ಲಿ ಈ ಬ್ರಿಟಿಷ್ ಶಿಕ್ಷಣವನ್ನ ಅಭಿವೃದ್ಧಿಗೊಳಿಸಲು ಏನ್ ಮಾಡಿರ್ತಾರಪ್ಪ ಅಂತಾರ, ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಯನ್ನ ಎತ್ತಿಟ್ಟಿರ್ತಾರು. ಅಂದ್ರ ಬ್ರಿಟಿಷ್ ಶಿಕ್ಷಣ ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನ ಅಭಿವೃದ್ಧಿಗೊಳಿಸಾಕ ಏನ್ ಮಾಡೋದಂದ್ರ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನ ಎತ್ತಿಡುವುದನ್ನ ಮಾಡ್ತಾ ಇದ್ರು. ಅಲ್ಲಿ ಏನಪ್ಪಾ ಅಂತಂದ್ರ ಈ ಪೌರ್ವಾತ್ಯರು ಮತ್ತು ಪಾಶ್ಚಿಮಾತ್ಯರ ಮಧ್ಯೆ ಇರ್ತಕ್ಕಂತ ಒಂದು ಗೊಂದಲದಿಂದಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಆ 1 ಲಕ್ಷ ರೂಪಾಯಿ ಅಲ್ಲೇ ಪೆಂಡಿಂಗ್ ಉಳಿದಿರ್ತೈತಿ, ಅದನ್ನ ಬಳಸ್ಕೊಂಡೇ ಇರಂಗಿಲ್ಲ. ಆಮೇಲೆ ಏನಪ್ಪಾ ಅಂತಂದ್ರ ಮೆಕಾಲೆ ವರದಿ ಬಂದಾಗ ಅದನ್ನ ಬಳಸ್ಕೊಳಕ ಅವಕಾಶವನ್ನ ಮಾಡಿಕೊಡ್ತಾರತ್ತ ನಾ ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗ
ಹೇಳಿದೀನಿ. ನಿಮ್ಗೆ ಏನ್ರ ಡೌಟ್ ಇತ್ತಂದ್ರೆ ಅದು ಗೊತ್ತಾಗ್ಲಿಲ್ಲ ಅಂದ್ರ ಲಾಸ್ಟ್ ನೀವು ವಿಡಿಯೋ ಏನು ಮುಗಿಸ್ತಿರಲ್ಲ, ವಿಡಿಯೋ ಮುಗಿಸುವೊಳಗ ಲಾಸ್ಟಿಗೆ ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತೈತಿ. ಅವಾಗ ಆ ಆ ವಿಡಿಯೋನ ನೀವು ನೋಡಿ ನೋಡ್ಬಹುದು. ಓಕೆನಾ. ಇಲ್ಲಿ ನೋಡ್ರಿ, ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಚಾರ್ಟರ್ ಕಾಯ್ದೆ 1813 ಚಾರ್ಟರ್ ಕಾಯ್ದೆಯ ಮುಖ್ಯಾಂಶ ಏನಪ್ಪಾ ಅಂದ್ರೆ ಆಲ್ರೆಡಿ ಒಂದ್ ಹೇಳಿನು. ಇದು ಏನಪ್ಪಾ ಅಂದ್ರೆ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ 1 ಲಕ್ಷ ರೂಪಾಯಿಯನ್ನ ಮೀಸಲಾತಿ ಇಡ್ತೈತಿ. ಇದು ಒಂದು ಪಾಯಿಂಟ್ ಬರ್ಕೋರಿ. ಏನು, ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನ ಅಭಿವೃದ್ಧಿಗೊಳಿಸಲು 1 ಲಕ್ಷ ರೂಪಾಯಿಯನ್ನ ಮೀಸಲಾಗಿ ಇಡ್ತೈತಿ. ಓಕೆನಾ, ಇದೊಂದು ಪಾಯಿಂಟ್ ಬರ್ಕೋರಿ. ಆಮೇಲೆ ನೋಡ್ರಿ, ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕಂಪನಿಗೆ ಮುಂದಿನ 20 ವರ್ಷಗಳ ಕಾಲ ಏನ್ ಮಾಡ್ತೈತಪ್ಪ ಅಂದ್ರೆ ಭಾರತದಲ್ಲಿ ಇರಲು ಅಧಿಕಾರವನ್ನ ಕೊಡ್ತೈತಿ. ಓಕೆನಾ. ಇಲ್ಲಿ ಈ ಕಾಯ್ದೆ 1813 ಚಾರ್ಟರ್ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಏನಿತ್ತಪ್ಪ ಅಂತಂದ್ರ ಒಂದು ಹೋರಾಟ ನಡೆದಿತ್ತು. ಈಗ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ದೊಡ್ಡ ಪ್ಯಾರದ ಕೊಟ್ಟ ನಮ್ 10th ಬುಕ್ ಒಳಗ ಏನಪ್ಪಾ ಅಂದ್ರ ಇದು ಹೋರಾಟ ನಡೆದಿತ್ತು. ಆ ಹೋರಾಟ ಏನಂತ ನಡೆದಿತ್ತಪ್ಪ ಅಂತಂದ್ರ ಯಾರ್ಯಾರು ನಮ್ಮಲ್ಲಿ ವ್ಯಾಪಾರ ಮಾಡ್ಲಕ್ಕ ಆಸಕ್ತಿಯನ್ನ ಹೊಂದ್ಯಾರೋ ಅವ್ರಿಗೆ ಎಲ್ಲರಿಗೆ ವ್ಯಾಪಾರ ಮಾಡ್ಲಕ್ಕ ಅವಕಾಶವನ್ನ ಕೊಡ್ರಿ ಅಂತೇಳಿ ಹೋರಾಟ ನಡೆದಿತ್ತು. ಈಗ ಈ 1813 ಚಾರ್ಟರ್ ಕಾಯ್ದೆಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರ ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡ್ರಿ. ಅಂದ್ರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಮುಕ್ತ ಅವಕಾಶಗಳನ್ನ ಕೊಡ್ರಿ ಅಂತೇಳಿ ಯಾವ ಕಾಯ್ದೆಯಲ್ಲಿ ಹೇಳ್ತಾರಪ್ಪ ಅಂತಂದ್ರ 1813 ಚಾರ್ಟರ್ ಕಾಯ್ದೆಯಲ್ಲಿ ಹೇಳ್ತಾರ ಅನ್ನೋದ ಗೊತ್ತಿರ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅನುಮತಿಯ ಪರವಾನಗಿಯ ಹೊಸ ಕಾಲ ಆರಂಭ ಆಗ್ತೈತಿ. ಅಂದ್ರ ಇಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ರೈತರಲ್ಲ, ಇಲ್ಲಿ ಹೊಸ ವ್ಯಾಪಾರಿಗಳಿಗೆ ಏನ್ ಮಾಡ್ತಾರೋ ಅವಕಾಶವನ್ನ ಕೊಡ್ತಾರ. ಅದೇ ರೀತಿ ಏನಪ್ಪಾ ಅಂದ್ರೆ ಇದನ್ನ ಏನ್ ಕರೀತಾರೋ ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಅಂತ ಕರೀತಾರು. ಓಕೆನಾ. ಇನ್ನು ನೋಡ್ರಿ, ಇಲ್ಲೊಂದು ನಮ್ಗೆ ಗೊತ್ತಿರ್ಬೇಕು, ಗವರ್ನರ್ ಜನರಲ್, ಗಜ ಅಂದ್ರ ಗವರ್ನರ್ ಜನರಲ್ ಮತ್ತು ಸೇನೆಯ ಮುಖ್ಯಸ್ಥರನ್ನ ಕಮಾಂಡರ್ ಇನ್ ಚೀಫ್ ಅಂತ ಕರಿತೀವಿ. ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಕಮಾಂಡರ್ ಇನ್ ಚೀಫ್ ಅಂತೇಳಿ ಕರಿತೀವಿ. ಇದನ್ನ ನೇಮಕ ಮಾಡುವ ಅಧಿಕಾರವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ನಿರ್ದೇಶಕ ಮಂಡಳಿ ಕೊಡ್ತಾರು. ಇದಕ್ಕೆ ಏನಂತ ಕರೆದಿದ್ವಿ ನಾವು ಆಲ್ರೆಡಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರೆದಿದ್ವಿ. ಇದಕ್ಕೆ ಏನಂತ ಕರೆದಿದ್ವು, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಆಲ್ರೆಡಿ ನಿಮ್ಗೆ ಇನ್ ಕಡೆ ಕನ್ಫ್ಯೂಸ್ ಆಗಬಾರ್ದು ಒಂದ್ಸಲ ಹೇಳಿದ್ದೇನೆ ನಾನು. ಓಕೆನಾ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲಿತ್ತು, ಇಂಗ್ಲೆಂಡ್ ಒಳಗಿತ್ತ. ಭಾರತದಲ್ಲಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾಗದಾಗ ಏನ್ ತಂದಾರು, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ತೆಗೆದುಕೊಂಡು ಬಂದಾರ, ನಿಯಂತ್ರಣ ಮಂಡಳಿಯನ್ನ ತೆಗೆದುಕೊಂಡು ಬಂದಾರ ಅನ್ನೋದ ಗೊತ್ತಿರಬೇಕು. ಆಮೇಲೆ ನೋಡ್ರಪ್ಪ ಏನ್ ಮಾಡ್ತಾರಪ್ಪ ಅಂತಂದ್ರ ಇವ್ರು ನೆಕ್ಸ್ಟ್ ಭಾರತದಲ್ಲಿ ಚರ್ಚ್ಗಳಿಗೆ, ಅಂದ್ರ ಭಾರತದಲ್ಲಿ ಚರ್ಚ್ಗಳು ಭಾರತವನ್ನ ಪ್ರವೇಶ ಮಾಡ್ಲಕ್ಕ ಏನ್ ಮಾಡ್ತಾರಪ್ಪ ಅಂತಂದ್ರ ಅವಕಾಶವನ್ನ ಮಾಡಿಕೊಡ್ತೈತಿ. ಈ ಕಾಯ್ದೆ ಏನ್ ಮಾಡ್ತೈತಿ, ಭಾರತದಲ್ಲಿ ಚರ್ಚ್ಗಳಿಗೆ ಅವಕಾಶವನ್ನ ಮಾಡಿಕೊಡ್ತೈತಿ. ಈ ಚರ್ಚ್ಗಳು ಭಾರತಕ್ಕೆ ಬಂದಿದ್ರಿಂದ ಏನಾಗ್ತದಪ್ಪ ಅಂತಂದ್ರ ಇಲ್ಲಿ ಭಾರತೀಯರಲ್ಲಿ ಶಿಕ್ಷಣ ವ್ಯವಸ್ಥೆ, ಅಂದ್ರ ಭಾರತೀಯರಲ್ಲಿಯೂ ಕೂಡ ಹೊಸ ಜ್ಞಾನವನ್ನ ಪಸರಿಸ್ತಕ್ಕಂತಹ ವ್ಯವಸ್ಥೆ ಕ್ರಿಯೇಟ್ ಆಗ್ತೈತಿ. ಓಕೆನಾ. ಇದು ಏನಪ್ಪಾ ಅಂತಂದ್ರ 1813 ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳು. ಇದು ಕೂಡ 2ರಿಂದ 3 ಅಂಕದ ಪ್ರಶ್ನೆ ಆಗ್ತಕ್ಕಂಥ ಸಾಧ್ಯತೆ ಐತಿ. 2ರಿಂದ 3 ಅಂಕದ ಪ್ರಶ್ನೆಗಳು ಆಗ್ತಕ್ಕಂಥ ಸಾಧ್ಯತೆ ಐತಿ. ಓಕೆನಾ. ಮುಂದೆ ಹೋಗ್ರಿ, ನೋಡ್ರಿ ಇನ್ನೊಂದ್ ಐತಿ 1833 ಚಾರ್ಟರ್ ಕಾಯ್ದೆಯನ್ನ ನೋಡಿ ಕ್ಲಾಸ್ ಅನ್ನ ಮುಗಿಸುನು. ಓಕೆನಾ. ನೋಡ್ರಿ, ಇಲ್ಲಿ 1833 ಚಾರ್ಟರ್ ಕಾಯ್ದೆಯ ಮುಖ್ಯಾಂಶ ಇದ್ರ ಅಂದ್ರೆ ಉದ್ದೇಶ ತಿಳ್ಕೊರಿ. ಉದ್ದೇಶ ಏನೈತಪ್ಪ ಅಂತಂದ್ರ ನೋಡ್ರಿ, ಭಾರತ ವ್ಯವಸ್ಥೆಯನ್ನ ಸುಧಾರಿಸುವುದು. ಇದು ಬಹಳ ಇಂಪಾರ್ಟೆಂಟ್. ಭಾರತದ ವ್ಯವಸ್ಥೆಯನ್ನು ಸುಧಾರಿಸುವುದು ಪ್ಲಸ್ ಇನ್ನೊಂದೈತಿ, ನಿಮ್ಗೆ ಗೊತ್ತೈತಿ ಏನು, ಕಂಪನಿಯ ಅಧಿಕಾರವನ್ನ ವಿಸ್ತರಿಸುವುದು. ಕಂಪನಿಯ ಅಧಿಕಾರವನ್ನ ಏನ್ ಮಾಡುದು, ವಿಸ್ತರಿಸುವುದು. ಕಂಪನಿಯ ಅಧಿಕಾರವನ್ನ ವಿಸ್ತರಿಸುವುದು ಅನ್ನೋದ ಇದರ ಇನ್ನೊಂದು ಪಾಯಿಂಟ್. ಓಕೆನಾ. ಅಂದ್ರೆ ಭಾರತದಲ್ಲಿ ಕಂಪನಿ ಮುಂದಿನ 20 ವರ್ಷಗಳ ಕಾಲ ಕಂಪನಿಯ ಅಧಿಕಾರವನ್ನ ವಿಸ್ತರಿಸುವುದು. ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಭಾರತದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಣೆ ಮಾಡ್ತಕ್ಕಂತಹ ಉದ್ದೇಶವನ್ನ ಯಾವ್ದು ಹೊಂದಿತ್ತಪ್ಪ ಅಂತಂದ್ರ 1833 ಚಾರ್ಟರ್ ಕಾಯ್ದೆ ಹೊಂದಿತ್ತು ಅನ್ನೋದ ಗೊತ್ತಿರ್ಬೇಕು. ಓಕೆ, ಒಂದೇ ನಿಮಿಷ, ಬ್ಯಾಟ್ರಿ ಡೌನ್ ಆಗ್ಯದ, ಚಾರ್ಜ್ ಹಾಕ್ತೀನಿ, ಒಂದೇ ನಿಮಿಷ. ಓಕೆ, ಸಾರಿ. ಅದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಫಿಲ್ಮೋರಾ ಅಂತೇಳಿ ಒಂದು ಆ್ಯಪ್ ಬರ್ತೈತಿ, ಅದು ಎಡಿಟ್ ಮಾಡ್ಕೊಳಕ. ಬಟ್ ನಾವು ಅದು ಆ್ಯಪನ್ನು ಇನ್ನ ತಗೊಂಡಿಲ್ಲ. ದಯವಿಟ್ಟು ಇದನ್ನ ಕಟ್ ಮಾಡಕ್ ಆಗಂಗಿಲ್ಲ.
ಹಾಗೆ ಇರ್ತೈತಿ, ಸ್ವಲ್ಪ ಮುಂದುವಡಿಸಿ ನೋಡ್ಕೊರಿ. ಓಕೆನಾ? ಸಾರಿ, ಇಲ್ಲಿ ನೋಡ್ರಿ 1833 ಚಾರ್ಟರ್ ಕಾಯ್ದೆಯ ಮುಖ್ಯಾಂಶ ಅಂದ್ರೆ ಉದ್ದೇಶ ಹೇಳ್ತಾ ಇದ್ದೀನಿ ನಾನು. ಏನಪ್ಪಾ ಅಂದ್ರೆ ಕಂಪನಿ ಅಧಿಕಾರವನ್ನ ಮುಂದಿನ 20 ವರ್ಷಗಳ ವಿಸ್ತರಿಸುವುದು, ಅದರ ಜೊತೆಗೆ ಏನಪ್ಪಾ ಅಂದ್ರೆ ಭಾರತದ ವ್ಯವಸ್ಥೆಯನ್ನ ಸುಧಾರಿಸುವುದು ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ ಆಗಿತ್ತು. ನೋಡ್ರಿ, ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರ ಬಂಗಾಳದ ಗವರ್ನರ್ ಜನರಲ್ ಅನ್ನ ಆಲ್ರೆಡಿ ಏನ್ ಮಾಡಿತ್ತು, 1773 ರೆಗ್ಯುಲೇಟಿಂಗ್ ಕಾಯ್ದೆ, 1773 ರೆಗ್ಯುಲೇಟಿಂಗ್ ಕಾಯ್ದೆ ಏನ್ ಮಾಡಿತ್ತು, ಬಂಗಾಳದ ಗವರ್ನರ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತೇಳಿ ಮಾಡಿತ್ತು. ಓಕೆನಾ? ಈ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾಗಜ, ಏನ್ ಕನ್ಫ್ಯೂಸ್ ಆಗ್ಬಾರ್ದು, ಭಾಗಜ ಅಂದ್ರೆ ಏನ್ ದೊಡ್ಡದಲ್ಲ, ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಮಾಡ್ತದ. ಅಂದ್ರ ನೋಡ್ರಿ, ಬಂಗಾಳದ ಗವರ್ನರ್ ಜನರಲ್ ಅನ್ನ ಪದನಾಮವನ್ನ ಬದಲಿಸಿ ಏನ್ ಮಾಡ್ತದಪ್ಪ ಅಂತಂದ್ರ ಭಾರತದ ಗವರ್ನರ್ ಜನರಲ್ ಅಂತೇಳಿ ಹೊಸದಾಗಿ ನಾಮಕರಣ ಮಾಡ್ತೈತಿ. ಹಂಗಾದ್ರ ಇಲ್ಲಿ ನೋಡ್ರಿ, ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು? ಬಂಗಾಳದ ಕೊನೆಯ ಗವರ್ನರ್ ಜನರಲ್, ನಿಮಗೆ ಒಂದು ಕ್ಲೀವ್ ಕೊಡ್ತೇನೆ, ನಾನು ಹಿಂಟ್ ಕೊಡ್ತೇನೆ. 1828ರಲ್ಲಿ ಯಾರು? 1828ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಬರ್ತಾನೆ, ಲಾರ್ಡ್ ವಿಲಿಯಂ ಬೆಂಟಿಕ್. ಓಕೆನಾ? ನೋಡ್ರಿ, ಈ ಲಾರ್ಡ್ ವಿಲಿಯಂ ಬೆಂಟಿಕ್ 1828ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದಿರ್ತಾನೆ. ಈಗ ನಾ ಇನ್ನೊಂದು ಹೇಳ್ತೇನೆ, ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ನೇಮಕಗೊಳ್ತಾರಪ್ಪ ಅಂತಂದ್ರ ಇದೇ ಲಾರ್ಡ್ ವಿಲಿಯಂ ಬೆಂಟಿಕ್ ನೇಮಕಗೊಳ್ತಾನ. ನಾನ್ ನಿಮಗೊಂದು ಕ್ವಶನ್ ಕೇಳ್ತೇನೆ, ಹಂಗಾದ್ರ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಈ ಕ್ಲಾಸ್ ಅನ್ನ ಯಾರು ಅಗ್ದಿ ಲಕ್ಸ್ ಕೊಟ್ಟು ಕೇಳ್ತಿರ್ಲ ಅವ್ರು ಅಷ್ಟ ಕಮೆಂಟ್ ಮಾಡಿರ್ತೀರಿ, ಅಥವಾ ಹಿಂದೆ ಓದಿದವ್ರು ಕಾಂಪಿಟೇಟಿವ್ ಎಕ್ಸಾಮ್ ಓದಿದವ್ರು ಏನೈತಿ ಕಮೆಂಟ್ ಅಂತೂ ಮಾಡೇ ಮಾಡ್ತೀರಿ. ಯಾಕಂದ್ರೆ ನೀವು ಎಷ್ಟು ಕಮೆಂಟ್ ಮಾಡ್ತಿರಲ್ಲ ಅಷ್ಟು ಕ್ಲಾಸ್ ಒಳಗ ಇನ್ವಾಲ್ವ್ ಆಗ್ತೀರಿ. ಏನ್ ಕೇಳ್ಯಾರ ಬಿಡೋಪ್ಪ ಅಂತೇಳಿ ಯಾರು ನೆಗ್ಲಿಜೆನ್ಸಿ ಮಾಡ್ತಿರಲ್ಲ ಅವ್ರ ಕ್ಲಾಸ್ ಒಳಗೆ ಇನ್ವಾಲ್ವ್ ಆಗಿಲ್ಲ ಅಂತೇಳಿ ಅದರ ಅರ್ಥ. ಓಕೆನಾ? ನೋಡ್ರಿ, ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಆಗಿ ಮಾಡ್ತದ. ಓಕೆನಾ? ಅದು ಗೊತ್ತಿರ್ಲಿ. ಆಮೇಲೆ ನೋಡ್ರಿ, ಇಲ್ಲಿ ಎಲ್ಲಾ ವ್ಯಾಪಾರಿ ಸರಕುಗಳನ್ನ, ಅಂದ್ರೆ ಏನ್ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಿ ಸರಕುಗಳನ್ನ ನಿರ್ದೇಶಿಸುವ, ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಈ ಭಾರತದ ಗವರ್ನರ್ ಜನರಲ್ ಕೊಡ್ತಾರ. ಅಂದ್ರ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಿ ಸರಕುಗಳನ್ನ ನಿರ್ದೇಶನ ಮಾಡ್ತಕ್ಕಂಥ ಮತ್ತು ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಗವರ್ನರ್ ಜನರಲ್ನಿಗೆ ಕೊಡ್ತಾರು. ಆಮೇಲೆ ನೋಡ್ರಿ, ಇಲ್ಲಿ ದೇಶೀಯ ಸಂಸ್ಥಾನಗಳೊಂದಿಗೆ ಏನಾದ್ರೂ ಯುದ್ಧ ಮಾಡ್ಬೇಕಾದ್ರ, ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನ ಬೆಳೆಸಬೇಕಾದ್ರ ಅದರ ಅಧಿಕಾರ ಯಾರ ಹತ್ರ ಇತ್ತಪ್ಪ ಅಂತಂದ್ರ ಕೇಂದ್ರ ಸರ್ಕಾರಕ್ಕೆ ಅದರ ಅಧಿಕಾರವನ್ನ ಕೊಡ್ತಾರೆ. ಬೇರೆ ಯಾರು ಏನಪ್ಪಾ ಅಂತಾರೆ ಯಾವುದೇ ಒಂದು ರಾಜ್ಯದೊಂದಿಗೆ, ಯಾವುದೇ ಒಂದು ಸಂಸ್ಥಾನದೊಂದಿಗೆ ಒಪ್ಪಂದವನ್ನ ಮಾಡ್ಕೊಳಂಗಿಲ್ಲ, ಯಾವುದೇ ಒಂದು ಯುದ್ಧವನ್ನ ಸಾರಂಗಿಲ್ಲ. ಅದು ಯಾರಿಗೆ ಕೇವಲ ಅಧಿಕಾರ ಐತಪ್ಪ ಅಂತಾರ ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಕೇಂದ್ರ ಸರ್ಕಾರ ಅಂದ್ರೆ ಸರಿ ಈಗಿದ್ದಂಗ ಅವಾಗ ಕೇಂದ್ರ ಸರ್ಕಾರ ಇತ್ತೇನ್ರಿ? ಇಲ್ಲ, ಅವಾಗ ಹೆಂಗಿತ್ತಪ್ಪ ಅಂತಂದ್ರ ಇಲ್ಲೇ ನಾವು ಬಂಗಾಳದ ಸರ್ಕಾರ ಅಂತ ಏನ್ ಕರಿತೀವಲ್ಲ, ಬಂಗಾಳದ ಬ್ರಿಟಿಷ್ ಸರ್ಕಾರ ಅಂತ ಏನ್ ಕರಿತೀವಲ್ಲ ಅದ ಏನಪ್ಪಾ ಅಂದ್ರೆ ಅಂದಿನ ಕೇಂದ್ರ ಸರ್ಕಾರ ಆಗಿತ್ತು. ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು, ಅದನ್ನ ವರ್ಡ್ ಸೇರ್ಸ್ಕೋರಿ ನೀವು. ಬಂಗಾಳದ ಕೇಂದ್ರ ಸರ್ಕಾರಕ್ಕೆ ಇತ್ತು ಅಂತ ಹೇಳಿ ಆ ವರ್ಡ್ ಸೇರ್ಸ್ಕೋರಿ, ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. ನೋಡ್ರಿ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಗವರ್ನರ್ ಜನರಲ್ಗೆ ಒಂದು ಕಾರ್ಯಾಂಗ ಸಭೆ ಇತ್ತು. ಭಾರತದ ಗವರ್ನರ್ ಜನರಲ್ಗೆ ಒಂದು ಕಾರ್ಯಾಂಗ ಸಭೆ ಇತ್ತು. ಈ ಕಾರ್ಯಾಂಗ ಸಭೆಯಲ್ಲಿ ಯಾವ್ದಾದ್ರು ಒಂದು ಬಹುಮತದ ನಿರ್ಣಯ ಏನಿರ್ತೈತ್ಲ, ಆ ಬಹುಮತದ ನಿರ್ಣಯವನ್ನ ಈ ಗವರ್ನರ್ ಜನರಲ್ ತಿರಸ್ಕಾರ ಮಾಡ್ಬೇಕಂತ ಸಂದರ್ಭ ಬಂತು. ಆ ಗವರ್ನರ್ ಜನರಲ್ಗೆ ಆ ಮಸೂದೆ ಇಷ್ಟ ಆಗ್ಲಿಲ್ಲ, ತಿರಸ್ಕಾರ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಅದನ್ನ ತಿರಸ್ಕಾರ ಮಾಡ್ಬೇಕಾದ್ರ ಒಂದು ಏನ್ ಕೊಡ್ಬೇಕಂದ್ರೆ ಲಿಖಿತ ರೂಪದ ಕಾರಣವನ್ನ ಕೊಡ್ಬೇಕು. ಆ ಕಾನೂನನ್ನ, ಆ ಮಸೂದೆಯನ್ನ ಯಾಕ ಕಾನೂನು ಅನ್ನಕ್ ಬರಂಗಿಲ್ಲ, ಆ ಮಸೂದೆಯನ್ನ ನಾನು ಯಾಕದನ್ನ ನಾನು ಒಪ್ತಾ ಇಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಲಿಖಿತ ರೂಪದ ಒಂದು ಕಾರಣವನ್ನ ಕೊಡ್ಬೇಕು. ಓಕೆನಾ? ಒಂದೇ ಅಂದ್ರೆ ಒಂದೇ ಅಲ್ಲ, ಎಷ್ಟು ಒಳಗೊಂಡಿರ್ತೈತೆ ಅಷ್ಟು ಕಾರಣಗಳನ್ನ ಕೊಡ್ಬೇಕು ಅಂತೇಳಿ ಈ ಕಾಯ್ದೆಯಲ್ಲಿ ಮೆನ್ಷನ್ ಮಾಡ್ತಾರೆ, 1833 ಚಾರ್ಟರ್ ಕಾಯ್ದೆಯಲ್ಲಿ. ಇನ್ನು ನೋಡ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಧರ್ಮ, ಬಣ್ಣ, ಹುಟ್ಟು ಇತ್ಯಾದಿ ತಾರತಮ್ಯ ಮಾಡುವಂತಿಲ್ಲ. ಅಂದ್ರ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನನೇ ಹೇಳ್ತೈತಿ ಯಾವ್ದಪ್ಪ ಅಂದ್ರ 15ನೇ ವಿಧಿ. 15ನೇ ವಿಧಿ ಏನ್ ಹೇಳ್ತೈತಿ ಅಂದ್ರ ತಾರತಮ್ಯವನ್ನ ಮಾಡ್ಬೇಡ್ರಿ ಅಂತ ಹೇಳ್ತೈತಿ. 15 ತಾರತಮ್ಯ ನಾವು ಕೊಡೋಡ್ ಸ್ಟ್ರಿಕ್, ಅದನ್ನ ಶಾರ್ಟ್ಕಟ್ ಆಗಿ ನೆನ್ಪಿಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಲಿ, 14 ಏನಪ್ಪಾ ಅಂದ್ರ ಸಮಾನತೆ, 14 ಸಮಾನತೆ, 15 ತಾರತಮ್ಯ, ಆಮೇಲೆ 16 ಉದ್ಯೋಗ, 16
17 ಅಸ್ಪೃಶ್ಯತೆ, 18 ಬಿರುದು. ಈ ರೀತಿ ಏನಪ್ಪಾ ಅಂದ್ರೆ ನಾವು ಎಲ್ಲಾ ಮೂಲಭೂತ ಹಕ್ಕುಗಳನ್ನ ನೆನಪಿಡ್ತಾ ಹೋಗ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಓದುವೊಳಗ ಈ ರೀತಿ ಎಲ್ಲರಿಗೆ ಗೊತ್ತಿದ್ದದೇ ಇರ್ತೈತಿ, ಇದೇನು ಹೊಸದಲ್ಲ. ಬಟ್ ಯಾರಿಗ್ ಗೊತ್ತಿಲ್ಲಲ್ಲ ಈ ರೀತಿ ಟ್ರಿಕ್ಸ್ ಅನ್ನ ಬಳಸಿ ನೆನಪಿಟ್ಕೋಬಹುದು. ಅಂದ್ರೆ 14ನೇ ವಿಧಿ ಏನ್ ಹೇಳ್ತೈತಿ, ಭಾರತದ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸರ್ವ ಸಮಾನರು. 17ನೇ ವಿಧಿ ಏನ್ ಹೇಳ್ತೈತಪ್ಪ ಅಂತಂದ್ರ ಯಾವುದೇ ಜನ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬೇಡ್ರಿ ಅಂತೇಳಿ 15ನೇ ವಿಧಿ ಹೇಳ್ತೈತಿ. 16ನೇ ವಿಧಿ ಏನ್ ಹೇಳ್ತೈತಪ್ಪ ಅಂತಂದ್ರ ಇಲ್ಲಿ ಉದ್ಯೋಗವನ್ನ ನೀಡುವಲ್ಲಿ ತಾರತಮ್ಯ ಮಾಡ್ಬೇಡ್ರಿ, ಅಂದ್ರೆ ಉದ್ಯೋಗವನ್ನ ನೀಡುವೊಳಗ ತಾರತಮ್ಯ ಮಾಡ್ಬೇಡ್ರಿ. ಮತ್ತ ಅವ್ರ ಹೇಳ್ತಾರ 16 ಸಬ್ ಕ್ಲಾಸ್ 3 ಒಳಗೆ ಏನ್ ಹೇಳ್ತಾರ ಅಂದ್ರ ಎಸ್ ಸಿ ಮತ್ತು ದುರ್ಬಲ ಹಿಂದುಳಿದ ವರ್ಗಗಳಿಗೆ ನಾವು ಮೀಸಲಾತಿಯನ್ನ ಕೊಟ್ರ ಅದು 16ನೇ ವಿಧಿ ಅಡಿಯಲ್ಲಿ ತಾರತಮ್ಯ ಅಂತೇಳಿ ಭಾವಿಸಬಾರ್ದು. ಬಹಳ ಕೆಟ್ಟ ಚೀಜ್ ಐತಿ ಇದು 15ನೇ ವಿಧಿ 16ನೇ ವಿಧಿ ನೋಡ್ಕೋತ ಆದ್ರೆ ಹುಚ್ಚ ಹಿಡಿದು ಹೋಗೈತಿ. ಇನ್ನ EWS ಅಂತ ಕೊಟ್ಟಾರ, ಅದು ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತೈತಿ, ನನ್ಗೆ ಗೊತ್ತಿಲ್ಲ. ಬಟ್ ನಾ ಏನ್ IC ಕ್ಲಾಸ್ ಹೇಳತ್ತಿಲ್ಲ. EWS ನೋಡ್ರಿ, ಈ EWS ಯಾವ್ದ್ರೊಳಗೆ ಸೇರ್ಸ್ಯಾರಪ್ಪ ಅಂದ್ರೆ ಈ 15 ಮತ್ತು 16ನೇ ವಿಧಿ ಒಳಗೆ ಸೇರ್ಸ್ಯಾರ. ಅಂದ್ರ 15 ಸಬ್ ಕ್ಲಾಸ್ 6ನೇ ವಿಧಿ ಒಳಗ ಈ ಎರಡು ಸೇರ್ಸ್ಯಾರ. 15 ಸಬ್ ಕ್ಲಾಸ್ 6, 16 ಸಬ್ ಕ್ಲಾಸ್ 6. ಅಂದ್ರ 16ನೇ ವಿಧಿ ಮೂಲಕ ನಾವು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ವರ್ಗಗಳಿಗೆ ನಾವು ಮೀಸಲಾತಿಯನ್ನ ಕೊಟ್ರ ಅದು ಏನಪ್ಪಾ ಅಂತಂದ್ರ ಉದ್ಯೋಗದಲ್ಲಿ ಮಾಡಿರ್ತಕ್ಕಂಥ ತಾರತಮ್ಯ ಅಂತೇಳಿ ಭಾವಿಸ್ಬೇಡ್ರಿ ಅಂತೇಳಿ ಹೇಳ್ತಾರ. 15 ಸಬ್ ಕ್ಲಾಸ್ 6 ಒಳಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ನಾವು ಇಲ್ಲಿ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ನಾವ್ ಏನಾದ್ರೂ ಇದನ್ನ ಮೀಸಲಾತಿಯನ್ನ ಕೊಟ್ರ ಅದನ್ನ ನೀವು ತಾರತಮ್ಯ ಅಂತೇಳಿ ಭಾವಿಸ್ಬೇಡ್ರಿ ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರು. ಓಕೆನಾ? ಈ ರೀತಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದ ಬಹಳಷ್ಟು ಅರ್ಥ ಮಾಡ್ಕೋಬೇಕು. ಅಂದ್ರೆ ಬಹಳಷ್ಟು ಕ್ಲಿಷ್ಟಕರ ಆಗಿರ್ತೈತಿ. ನಾವು ಅದನ್ನ ಯಾವಾಗ ಡೀಪ್ ಆಗಿ ಅದ್ರೊಳಗೆ ಇಳಿದು ನೋಡ್ತೀವೋ ಅವಾಗ ಮಾತ್ರ ಅರ್ಥ ಆಕತಿ. ನಾವು ಮ್ಯಾಲ ಹಿಂಗ್ ಮಕ್ಕೊಂಡ್ ಕ್ಲಾಸ್ ಕೇಳ್ತೇನ್ರಿ ಅಂತೇಳಿ ನೋಡಿದೊಳಗೆ ಏನಾಕತಿ, ನಮ್ಮ ಮೊಬೈಲ್ ಮ್ಯಾಲ ಬಿದ್ದಿರ್ತೈತಿ, ನಿದ್ದಿ ಚಾಲು ಆಗಿರ್ತೈತಿ. ಆ ರೀತಿ ಆಗಬಾರ್ದು. ಕ್ಲಾಸ್ ಕೇಳುದ ಆ ರೀತಿ ಆಗ್ಬಾರ್ದು. ಪರ್ಫೆಕ್ಟ್ ಆಗಿ ನೀಟಾಗಿ ಕುತ್ಕೊಂಡು ಕ್ಲಾಸ್ ಕೇಳುದಂತದ ನಾವು ರೂಢಿಸ್ಕೋಬೇಕು. ಅಂದ್ರೆ ಶಿಸ್ತಿರ್ಬೇಕು. ಯಾವಾಗ ಶಿಸ್ತು ಇರ್ತೈತೋ ಅವಾಗ ಏನಪ್ಪಾ ಅಂದ್ರೆ ಎಲ್ಲಾ ಕೆಲ್ಸನು ನೀಟಾಗಿ ಆಗ್ತಾ ಹೋಗ್ತಾವು. ಓಕೆನಾ? ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದೇನೆ, ಈ ಕಡೆ ಬರ್ರಿ. ನೋಡ್ರಿ, ಧರ್ಮ, ಬಣ್ಣ, ಹುಟ್ಟು ಇತ್ಯಾದಿಗಳಲ್ಲಿ ತಾರತಮ್ಯವನ್ನ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ನಮ್ಮ ಭಾರತೀಯ ದೇಶದಲ್ಲಿ 15ನೇ ವಿಧಿ ಅಂದ್ರೆ ಭಾರತೀಯ ಸಂವಿಧಾನನೂ ಕೂಡ ಏನ್ ಹೇಳ್ತೈತಿ ಅಂದ್ರೆ 15ನೇ ವಿಧಿ ತಾರತಮ್ಯ ಮಾಡ್ಬೇಡ್ರಿ ಅಂತ ಹೇಳ್ತೈತಿ. ಓಕೆನಾ? ಇನ್ನ ಗವರ್ನರ್ ಜನರಲ್ ನ ಕಾರ್ಯಾಂಗ ಸಭೆಗೆ ಅಂದ್ರೆ ನ್ಯಾಯಾಂಗ ಪರಿಣಿತ ಸದಸ್ಯರನ್ನ ಏನ್ ಮಾಡ್ಕೋಬೇಕಂದ್ರೆ ನೇಮಕ ಮಾಡ್ಕೋಬೇಕಂತೇಳಿ ಈ ಕಾಯ್ದೆ ಸಜೆಷನ್ ಅನ್ನ ಕೊಡ್ತೈತಿ. ಅಂದ್ರ ನೋಡ್ರಿ, ಗವರ್ನರ್ ಜನರಲ್ ನ ಕಾರ್ಯಾಂಗ ಸಭೆ ಏನಿರ್ತೈತಿಲ್ಲ, ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತಿಯನ್ನ ಹೊಂದಿರತಕ್ಕಂತ ಸದಸ್ಯರನ್ನ ನೇಮಕ ಮಾಡ್ಕೋಬೇಕು. ಬಾಳ್ ಟ್ರಿಕ್ಸ್ ಇಟ್ಕೊಂಡು ನೆನ್ಪಿಟ್ಕೋಬೇಕಿತ್ತನೆಲ್ಲ. ಓಕೆನಾ? ಆಮೇಲೆ ನೋಡ್ರಿ, ಇನ್ನ ಏನಪ್ಪಾ ಅಂದ್ರೆ ಎಲ್ಲಾ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಏನ್ ಕೊಡ್ತಾರ ಅಂದ್ರೆ ಮುಕ್ತ ಪರವಾನಗಿಯನ್ನ ಮತ್ತೆ ಮುಂದುವರಿಸ್ತಾ ಹೋಗ್ತಾರು. ಓಕೆನಾ? ಇದು ಏನಪ್ಪಾ ಅಂದ್ರೆ 1830ರ ದಶಕದ ಭಾರತದಲ್ಲಿ ಏನಾಕತ್ತಂದ್ರೆ ಆಂತರಿಕ ಮತ್ತು ಇಂಗ್ಲೆಂಡ್ ನಲ್ಲಿ ರಾಜಕೀಯದ ಮೇಲೆ ಬೆಳಕು ಚೆಲ್ಲುವಂತ ಕಾಯ್ದೆನ ಯಾವ್ದಪ್ಪ ಅಂತಂದ್ರೆ 1833ರ ಚಾರ್ಟರ್ ಕಾಯ್ದೆ ಅಂತೇಳಿ ನೋಡ್ತೇವೆ. ಓಕೆನಾ? ನೋಡ್ರಿ, ನಾನು ಹೇಳುವ ಬರದಲ್ಲಿ ಯಾವ್ದಾದ್ರು ಒಂದಿಟ ಹೆಚ್ಚು ಕಡಿಮೆ ಮಿಸ್ಟೇಕ್ ಆಗಿದ್ರ ಮಿಸ್ಟೇಕ್ ಅಂದ್ರೆ ಸ್ವಲ್ಪ ಏನಾರ ಎರರ್ ಇದ್ರ ದಯವಿಟ್ಟು ಕ್ಷಮೆ ಇರಲಿ. ನಡ್ಬೇಕಾದ ಲ್ಯಾಪ್ಟಾಪ್ ಇಂದ ಏನಾಗಿಬಿಡ್ತಂದ್ರ ಚಾರ್ಜ್ ಡೌನ್ ಆಗಿತ್ತು. ಅದೊಂದು ನನಗೆ ಕಟ್ ಮಾಡಕ್ ಬರಂಗಿಲ್ರಿ. ಅದು ವಿಡಿಯೋ ಎಡಿಟ್ ಮಾಡೋದು ನಮ್ಗೆ ಗೊತ್ತಿಲ್ರಿ ಅಷ್ಟೊಂದ, ಅದು ಕಟ್ ಮಾಡಕ್ ಬರಂಗಿಲ್ಲ. ಅದೊಂದು ಸುಮ್ಮ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ನೋಡ್ರಿ, ಮುಂದೆ ಏನಪ್ಪಾ ಅಂತಂದ್ರ ಏನ್ ಹೇಳ್ಬಲ್ಲಪ್ಪ ಅಂತಂದ್ರ ಇಲ್ಲಿವರೆಗೂ ನನ್ನ ತರಗತಿಯನ್ನ, ನನ್ನ ಟಾರ್ಚರ್ ಅನ್ನ ತಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.